सजनश्रुणत्वगादीन् प्राणान् नमो भगवते पुरुषाय तुभ्यं वक्तारमासाद्यमेव नित्या सरस्वती स्वार्थसमन्वितासीत् निरस्तदिस्तर्ककलङ्कपङ्का नमामि तं शङ्करमच्युताङ्घ्रिं वन्दे गुरूणां चरणारविन्दे सन्दर्शितस्वात्मसुखावबोधे जनस्य ये जाङ्गलिकायमाने संसारहालाहलमोहशान्त्यै ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ದಕ್ಷಿಣಾಮೂರ್ತಿ ಅಷ್ಟಕದ 10ನೇ ಶ್ಲೋಕವನ್ನು ನಾವಿವಾಗ ಗಮನಿಸೋಣ ಅಂತ. ಮುಂದಕ್ಕೆ ಇಟ್ಟಿಸಿರು. ಸರ್ವಾತ್ಮತ್ಮವಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿಂಸ್ತವೆ ತೇನಾಸ್ಯ ಶ್ರವಣಾತ್ ತದರ್ಥಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್ ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧೇತ್ತತ್ ಪುನರಷ್ಟಧಾ ಪರಿಣತಂಚೈಶ್ವರ್ಯಮವ್ಯಾಹತಂ. ಸರ್ವಾತ್ಮ ತ್ವಮಿತಿ ಅಂತ ಪಾಠಾಂತರವೂ ಕೂಡ ಇದೆ. ತ್ವಂ ಸರ್ವಾತ್ಮ ಇತಿ ಅಂತ ಹೇಳುವಾಗ ನೀನೇ ಸರ್ವಾತ್ಮ ಎಂಬುದಾಗಿ ಈ ಶ್ಲೋಕದಲ್ಲಿ, ಈ ಅಷ್ಟಕದಲ್ಲಿ, ಈ ಸ್ತವದಲ್ಲಿ, ಈ ಸ್ತೋತ್ರದಲ್ಲಿ ನನ್ನ ಪ್ರತಿಪಾದಿಸಲಾಗಿದೆ ಅಂತ. ಇನ್ನೊಂದು ಸರ್ವಾತ್ಮತ್ವಂ ಅಂತ ಅಂದ್ಬಿಟ್ಟು ಇನ್ನೊಂದು ಪಾಠ. ಒಟ್ಟು ಈ ಎರಡು ಪಾಠ ಇಟ್ಕೊಂಡ್ರೂ ಕೂಡ ಈ ಶ್ಲೋಕ ನಮಗೆ ಏನು ತಿಳಿಸ್ತಾ ಇದೆ ಅಂತಂದರೆ, ಒಂದು ಇಡೀ ಅಷ್ಟಕದ ಸಾರಾಂಶ ಏನು ಅನ್ನೋದನ್ನು ತಿಳಿಸಿ, ಫಲ ಏನು ಅನ್ನೋದನ್ನು ಕೂಡ ನಮಗೆ ತಿಳಿಸ್ತಾ ಇದೆ. ಅಲ್ಲಿ ಇಡೀ ಇದ್ರದ್ದು ಏನು ಅಂತಂದರೆ ಒಂದೇ ಒಂದು ಅಂಶ ಓದಲಿ ಪ್ರತಿಪಾದಿತವಾಯಿತು. ಅದು ಈ ಶ್ಲೋಕ ಹೇಳ್ತಾ ಇದೆ, ಸರ್ವಾತ್ಮತ್ವವನ್ನೇ ಈ ಅಷ್ಟಕದಲ್ಲಿ ಪ್ರತಿಪಾದಿಸಲಾಯಿತು ಹಾಗೆ ಅಂಥೇಳಿ ಅದು ಸ್ಪಷ್ಟವಾಗಿದೆ. ಅಂದರೆ ಸರ್ವಾತ್ಮತ್ವ ಅಂದರೆ ಜಗತ್ತೆಲ್ಲವೂ ಕೂಡ ಭಗವತ್ ಸ್ವರೂಪವೇ, ನಾವು ಸೇರಿ ಸರ್ವಾತ್ಮತ್ವ ಸ್ವರೂಪ. ಆದ್ದರಿಂದ ನಾನು ಆ ಬ್ರಹ್ಮವಸ್ತುವಿನಿಂದ, ಅಂದರೆ ದಕ್ಷಿಣಾಮೂರ್ತಿಗಿಂತ ಬೇರೆ ಅಲ್ಲ. ಅದರಿಂದ ಸರ್ವಾತ್ಮ ಅನ್ನತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತೆ, ಆ ಅಂಶವು ಅಲ್ಲಿ ಪ್ರತಿಪಾದಿತವಾಗುತ್ತಾ ಇದೆ. ಇದಲ್ಲದೇ ನಾವು ಗಮನಿಸಿದ ಹಾಗೆ ಅನೇಕ ಮುಖ್ಯವಾಗಿ ಪ್ರತಿಪಾದಿತವಾದಂತಹ ತತ್ವಗಳು ಇವೆ. ಈ ಅಷ್ಟಕದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಕೆಲವು ಮುಖ್ಯ ತತ್ವಗಳನ್ನು, ತುಂಬ ವಿಚಾರಗಳು ಬಂದಿದೆ, ಆದರೆ ಕೆಲವು ಮುಖ್ಯವಾದ ವಿಚಾರಗಳನ್ನು ನಾವು ನಮ್ಮ ಈಗ ಗುರುಗಳವರ ಅಪ್ಪಣೆ ಏನಿದೆ ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಆ ಉದ್ದೇಶವನ್ನು ಇಟ್ಟುಕೊಂಡು ಕೆಲವು ಅಂಶಗಳನ್ನು ನಾನಲ್ಲಿ ಗುರುತಿಸ್ತಾ ಇದ್ದೇನೆ. ಒಂದು ಮೊದಲನೇದಂತೂ ಪ್ರಧಾನವಾಗಿ ಸರ್ವಾತ್ಮತ್ವ, ಅದರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಎರಡನೇದು ಜಗತ್ತಿನ ಸ್ವರೂಪ ಏನು ಅನ್ನೋದನ್ನು ಕೂಡ ನಮಗೆ ಈ ಅಷ್ಟಕ ತಿಳಿಸ್ಕೊಟ್ಟಿದೆ. ಮೊದಲನೇ ಶ್ಲೋಕದಲ್ಲಿಯೇ ಪ್ರಾರಂಭದಿಂದಲೇ ಮಾಡಿ ಜಗತ್ತಿನ ಸ್ವರೂಪ ಏನು ಅಂತ. ಎರಡನೇದು ಈ ಜೀವ ಯಾರಿದ್ದಾನೋ ಜೀವನ ಸ್ವರೂಪ ಏನು ಅನ್ನೋದು ನಮಗೆ ಅದರೊಳಗೆ ಪ್ರತಿಪಾದಿತವಾಗಿದೆ. ಮತ್ತು ದಕ್ಷಿಣಾಮೂರ್ತಿಯ ಸ್ವರೂಪ ಏನು ಅನ್ನೋದು ಕೂಡ, ಅಥವಾ ಅಂದರೆ ದಕ್ಷಿಣಾಮೂರ್ತಿಯ ಸ್ವರೂಪ ಈಶ್ವರನ ಸ್ವರೂಪ, ಪರಬ್ರಹ್ಮ ವಸ್ತುವಿನ ಸ್ವರೂಪ ಅದು. ಅದರಲ್ಲೂ ಸ್ವಾರಸ್ಯ ಏನು ಅಂತಂದರೆ ದಕ್ಷಿಣಾಮೂರ್ತಿಯ ಸ್ವರೂಪ ಅಂತ ಪ್ರತ್ಯೇಕ ಮಾಡಿ ಹೇಳಿರೋದು ಯಾಕೆಂದರೆ, ಅದನ್ನು ನಿನ್ನೆ ಗುರುಗಳವರು ನಮಗೆ ಆ ದಕ್ಷಿಣಾಮೂರ್ತಿ ಉಪನಿಷತ್ತಿನ ವಿಚಾರವನ್ನು ಪ್ರತಿಪಾದನೆ ಮಾಡುವಾಗ ಅಪ್ಪಣೆ ಮಾಡಿದ್ರು. ದಕ್ಷಿಣ ಅನ್ನುವ ಶಬ್ದದ ಅರ್ಥ ಏನು, ಶ್ರೀಮುಷಿ ಅನ್ನುವ ಶಬ್ದ, ಅದರ ಒಂದು ಸ್ವರೂಪ ಅವನು ದಕ್ಷಿಣ, ಆ ಮುಖ, ಅದನ್ನು ನಮಗೆ ದೊರಕಿಸಿಕೊಡುವಂಥವನಾದ್ದರಿಂದ ದಕ್ಷಿಣಾಮೂರ್ತಿ, ದಕ್ಷಿಣಾಸ್ಯ, ದಕ್ಷಿಣ ಮುಖ ಅಂತೆಲ್ಲ ಬಂದಿರತಕ್ಕಂತಹ ಅಂಶ ಅದನ್ನು ಪ್ರತಿಪಾದನೆ ಮಾಡಿದ್ದಿದೆ. ಇದಿಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಸರ್ವಾತ್ಮತ್ವವೇ ನಮ್ಮ ಗುರಿ, ಅದನ್ನು ಸಾಧಿಸುವುದೇ ನಮ್ಮ ಗುರಿ ಆಗಿದ್ದರೂ ಕೂಡ ಈ ದೃಷ್ಟಿಯಲ್ಲಿ ನಾವು ಇವಾಗ ಇದನ್ನು ಒಂದು ಅಭಿಯಾನದ ದೃಷ್ಟಿಯಲ್ಲಿ ನಾವು ತಗೊಂಡಾಗ ಜಗತ್ತಿನ ಸ್ವರೂಪವನ್ನು ನಾವು ಚೆನ್ನಾಗಿ ತಿಳಿಸಿಕೊಡಬೇಕಾದವರು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಪ್ರತಿಪಾದಿತವಾಗಿರೋ ಹಾಗೆ ಅದನ್ನು ತಿಳಿಸ್ಕೊಡ್ಬೇಕು ಅಂತ. ಏನು ಅದರದ್ದು ಪ್ರಾಮುಖ್ಯತೆ ಅಂತಂದರೆ, ಇವಾಗ ಉದ್ದೇಶ ಇರೋದು ನಮ್ಮದು ಯಾರಿಗೆ ನಮಗೆ ನಿತ್ಯ ಜೀವನದಲ್ಲಿ, ದೈನಿಕ ಜೀವನದಲ್ಲಿರುವ ಸಮಸ್ಯೆಗಳ ಬಗ್ಗೆ ಏನಾದರೂ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಾನೆ. ಈ ಉಪಾಸನೆಯಿಂದ ಅಥವಾ ಇದರ ಒಂದು
ಯೋಚನೆ ಇದನ್ನ ನಾವು ಈ ವಿಚಾರವನ್ನು ಮಾಡುವುದರಿಂದ ಜಗತ್ತಿನ ಇವಾಗ ನಮಗೆ ಹೆಚ್ಚಿನ ತೊಂದರೆ ಇರತಕ್ಕಂಥದ್ದು ಏನು ಅಂದರೆ ಜಗತ್ತನ್ನು ಸತ್ಯ ಅಂತ ತಿಳ್ಕೊಂಡಿರೋದ್ರಿಂದ ಜಗತ್ತಿನಲ್ಲಿ ಆಗ್ತಾ ಇರತಕ್ಕಂತಹ ಅಂದರೆ ಏನು ವ್ಯವಹಾರಗಳಿರುತ್ತೋ ನಮ್ಮ ಒಂದು ಜಗತ್ತಿನ ಸಂಬಂಧ ಏನಿದೆಯೋ ಇದರ ಬಗ್ಗೆ ನಮಗೆ ಸತ್ಯತ್ವ ಅನ್ನತಕ್ಕಂತಹದ್ದು ಇರೋದರಿಂದ ಅದು ನಮಗೆ ಗೊತ್ತಾಗ್ತಾ ಇದ್ದರೂ ಕೂಡ ನಾವು ವಿಚಾರ ಮಾಡದೇ ಇರೋದರಿಂದ ಇದು ಹಾಗೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲರೂ ಹಾಗೆ ತಿಳ್ಕೊಂಡಿರೋದು, ಆದ್ದರಿಂದಲೇ ತುಂಬ ಸಮಸ್ಯೆ. ಆದರೆ ಇಲ್ಲಿ ಪ್ರತಿಪಾದಿತವಾಗಿರುವಂತೆ ಜಗತ್ತಿನ ಸ್ವರೂಪ ಹೀಗೆ ಅಂತ ಗೊತ್ತಾಗ್ಬಿಟ್ರೆ, ಅದನ್ನು ನಾವು ಜನರಿಗೆ ಬೇರೆಯವರಿಗೆ ತಿಳಿಸೋದಕ್ಕೆ ಸಾಧ್ಯವಾಗಿಬಿಟ್ರೆ ಅವಾಗ ಏನಾಗುತ್ತೆ ಅಂತಂದರೆ, ಎಷ್ಟು ನಾವು ಸಾಮಾನ್ಯವಾಗಿ ಜನಗಳು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ, ಆ ಪ್ರಾಮುಖ್ಯತೆ ಕೊಡೋದು ಕಡಿಮೆ ಆಗುತ್ತೆ. ಯಾವಾಗ ಪ್ರಾಮುಖ್ಯತೆ ಕೊಡೋದು ಕಡಿಮೆ ಆಗುತ್ತೋ ಆಗ ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ನಮಗಿರತಕ್ಕಂತಹ ಮುಖ್ಯವಾಗಿ ಸ್ಟ್ರೆಸ್ಸು ಅದರದ್ದೆಲ್ಲ ನೆನ್ನೆ ಮಾತು ಬಂತು, ಅದರದ್ದು ನಾವು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ವ್ಯವಹಾರ ಮಾಡ್ತಾ ಇರುವ ಇದು ಟೆಂಪರರಿ, ಅಂದರೆ ಇದು ಈ ಕ್ಷಣ ನಮಗೆ ಆಗುತ್ತೆ, ಸ್ವಲ್ಪ ದಿವಸಕ್ಕೆ ಬದಲಾವಣೆ ಆಗೋದು ಅನ್ನುವ ಭಾವ ಇದ್ದಾಗ ಅದು ಕಂಡುಕೊಳ್ಳೋದಿಲ್ಲ ನಾವು. ಗಮನ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ಕಮಿಟ್ಮೆಂಟ್ಗೂ ಅಟ್ಯಾಚ್ಮೆಂಟ್ಗೂ ವ್ಯತ್ಯಾಸ ಇದೆ. ನಾವು ವ್ಯವಹಾರ ಮಾಡುವಾಗ ವಿತ್ ಕಮಿಟ್ಮೆಂಟ್ ನಾವು ವ್ಯವಹಾರ ಮಾಡ್ತೀವಿ, ಶ್ರದ್ಧೆಯಿಂದ ಮಾಡ್ತೀವಿ. ಆದರೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜಗತ್ತಿನ ಸ್ವರೂಪವನ್ನು ನಾವು ಇದರೊಳಗೂ ಮುಖ್ಯವಾಗಿ ಈ ಅಷ್ಟಕದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ರೀತಿ ಯಾವುದು ಇದೆಯೋ ಅದನ್ನು ನಾವು ನಮಗೆ ತಿಳಿಸೋದಕ್ಕೆ ತಿಳಿಸುವ ಪ್ರಯತ್ನ ಮಾಡಿದ್ರೆ ತಿಳಿಸಿದರೆ ಆಗುತ್ತೆ ಅಂತ ಒಂದು ಅಂಶ. ಅದಕ್ಕೆ ಈ ಜಗತ್ತಿನ ಸ್ವರೂಪವನ್ನು ನಾವು ಹೆಚ್ಚು ಗಮನಿಸಬೇಕಾಗುತ್ತೆ ಇಲ್ಲಿ ಅಂತ ನನಗನ್ನಿಸೋದು. ಹಾಗೆಯೇ ಜೀವನ ಸ್ವರೂಪವನ್ನು ತಿಳ್ಕೊಂಡಾಗಲೂ ಅಷ್ಟೇ ಕಣೆ, ಅದು ಎರಡು, ಜೀವ ಯಾರಿದ್ದಾನೋ ಅವನ ಸ್ವರೂಪ, ಹಾಗೆ ನಮ್ಮ ಜೀವನದ ಗುರಿ, ಜೀವನದ ಉದ್ದೇಶ, ಜೀವನದ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಕೂಡ ನಮಗೆ ಅಷ್ಟಕದಲ್ಲಿ ಬಹಳ ಚೆನ್ನಾಗಿ ಪ್ರತಿಪಾದಿತವಾಗಿದೆ. ನಾವು ಇವರಿಗೆ ಹೇಳುವಾಗ ಏನು ಜೀವನದ ಗುರಿ ನಮ್ಮದು ಅಂತಂದರೆ, ಗುರುಗಳವರು ಯಾವಾಗಲೂ ಅಪ್ಪಣೆ ಮಾಡ್ತಾ ಇರ್ತಾರೆ ಅನ್ನೋದು ಆನಂದವೇ ಅನ್ನೋದನ್ನು ಅಪ್ಪಣೆ ಮಾಡ್ತಾ ಇರ್ತಾರೆ. ನಾವು ಆ ಆನಂದವನ್ನು ಅನುಭವಿಸ್ತಾ ಇರೋದಕ್ಕೆ, ಆನಂದ ಸ್ವರೂಪದಲ್ಲಿ ಇರೋದಕ್ಕೆ ಅಡ್ಡಿ ಯಾವುದು, ಪ್ರತಿಬಂಧಕ ಯಾವುದು, ಅಡ್ಡಿ ಯಾವುದು ಅಂತ ಯೋಚನೆ ಮಾಡಿದಾಗ ಆಗ ಈ ನಮ್ಮ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಆ ಜೀವನ ಸ್ವರೂಪ ಅನ್ನತಕ್ಕಂಥದ್ದು ತಿಳ್ಕೊಳ್ಳೋದು ಇಲ್ಲಿ ಪ್ರತಿಪಾದಿತವಾಗಿರೋದು, ಅದನ್ನು ನಾವು ಅವರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಅದು ಹೆಚ್ಚು ಫಲಕಾರಿಯಾಗತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಮುಖ್ಯವಾದ ತತ್ವ ಅದು. ಇನ್ನು ದಕ್ಷಿಣಾಮೂರ್ತಿಯ ಸ್ವರೂಪ, ಯಾತಕ್ಕೆ ದಕ್ಷಿಣಾಮೂರ್ತಿಯನ್ನೇ ಆರಿಸಿಕೊಳ್ಳಬೇಕು, ದಕ್ಷಿಣಾಮೂರ್ತಿಯ ಸ್ವರೂಪ ಏನು ಅನ್ನೋದನ್ನು ಅಲ್ಲಿ ಈ ಸ್ತೋತ್ರದಲ್ಲಿ ಇದು ಬಹಳ ಮುಖ್ಯವಾಗಿ ಒಂದು 2-3 ಕಡೆ ಆ ಅಂಶಗಳು ಬಂದಿವೆ. ಮತ್ತು ಇವತ್ತು ನೀವು ಗಮನಿಸಿದರೆ ನಮ್ಮ ಪೂಜ್ಯ ಶ್ರೀಗಳವರು ವರ್ಣಮಾಲಾ ಸ್ತೋತ್ರದ್ದು ಮತ್ತು ಇದರದ್ದು ದಕ್ಷಿಣಾಮೂರ್ತಿ ಸ್ತೋತ್ರದ್ದು ಹೇಳಿದಾಗ ಫಲ, ಸದ್ಯ ಫಲ ಕೊಡೋದು ಅನ್ನೋದು ಗೋಪಾಲಕೃಷ್ಣ ಅವರು ಹೇಳಿದ್ರು. ಅವ್ರಿಗೇನು ಫಲ ಇದೆ ಅನ್ನೋದು ಹೇಳಿದಾಗಲೇ ಅವರು ಆಕರ್ಷಿತರಾಗೋದು, ಅವ್ರು ಬರೋದು ಅಂತ. ಇಲ್ಲಿ ನಾವು ನೋಡಿದಾಗ 2 ರೀತಿಯಾಗಿರ್ತಕ್ಕಂತಹ ಫಲಗಳು ಇಲ್ಲಿ ಪ್ರತಿಪಾದಿತವಾಗಿದೆ. ಒಂದು ಆಧ್ಯಾತ್ಮಿಕವಾದಂತಹ ದೃಷ್ಟಿಯಲ್ಲಿ ಆನಂದ ಸ್ವರೂಪವೇ ಆ ಸರ್ವಾತ್ಮತ್ವ ಅನ್ನತಕ್ಕಂಥದ್ದು ಪ್ರತಿಪಾದಿತವಾಗೋದು ಒಂದು ಅಂಶ. ಇನ್ನೊಂದು ಲೌಕಿಕವಾಗಿಯೂ ಕೂಡ ಅದನ್ನು ಕೂಡ ಪ್ರತಿಪಾದನೆ ಮಾಡಿದೆ. ಇದು ಯಾವುದೋ ಇಡೀ ಅಷ್ಟಕವೇ ಪ್ರತಿಪಾದನೆ ಮಾಡಿದೆ. ಇಲ್ಲಿ ಮುಖ್ಯವಾಗಿ ಏನು, ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧೇ ತತ್ ಪುನರಷ್ಟಧಾ ಪರಿಣತಂಚ ಐಶ್ವರ್ಯಂ ಅವ್ಯಾಹತಂ ಅಂತ. ಸರ್ವಾತ್ಮತ್ವದ ಜೊತೆಗೆ ಸಹಿತವಾಗಿ ಈಶ್ವರತ್ವ ಮತ್ತು ಯಾವುದು ಅಷ್ಟಧಾ ಪರಿಣತಂ ಐಶ್ವರ್ಯ, 8 ವಿಧವಾಗಿರತಕ್ಕಂತಹ ಐಶ್ವರ್ಯಗಳು ಇದು ಸಿದ್ಧಿಸುತ್ತೆ ಅಂತ. ಈ ವಿಚಾರ ಬಂದಾಗ ನಾನೊಂದು ಮುಖ್ಯವಾಗಿ ಪ್ರತಿಪಾದನೆ ಮಾಡಬೇಕು. ನೀವು ಗುರುಗಳವರ ಅನುಗ್ರಹ ಭಾಷಣಗಳನ್ನು ಕೇಳಿದವರು ನೀವು ಮನಸ್ಸಿಗೆ ಬಂದಿರಬಹುದು, ಆದರೂ ನಾನು ಮತ್ತೆ ಹೇಳಬೇಕು. ಸಾಮಾನ್ಯವಾಗಿ ಈ ಸ್ತೋತ್ರಗಳೆಲ್ಲ ಕೊನೆಯಲ್ಲಿ ಫಲಶ್ರುತಿ ಇರುತ್ತೆ, ಇಂಥ ಫಲ ಸಿಗುತ್ತೆ ಅಂತ ಇರುತ್ತೆ. ಅದನ್ನು ವಿದ್ವಾಂಸರಾಗಿರ್ತಕ್ಕಂಥವ್ರು ಹೆಚ್ಚಿನ ಜನ, ನಾನು ಕೂಡ ಮೊದಲು ಹಾಗೆ ಅಂದ್ಕೊಂಡಿದ್ದು, ಹೆಚ್ಚಿನ ಜನ ನಾವೇನು ಅನ್ಕೋತೀವಿ ಅಂದರೆ ಅದು ಅರ್ಥವಾದ ಅಂತ.
ಶಾಸ್ತ್ರದಲ್ಲಿ ಅರ್ಥವಾದ ಅಂತ ಒಂದು ಮಾತಿದೆ. ಅರ್ಥವಾದ ಅಂದ್ರೇನು? ಯಾವುದಾದ್ರೂ ಒಂದು ಕರ್ಮ ಮಾಡಬೇಕಾದ್ರೆ ಆ ಕರ್ಮದಲ್ಲಿ ಆಸಕ್ತಿ ಬರಬೇಕು, ರುಚಿ ಬರಬೇಕು ಅನ್ನೋದಕ್ಕೆ, ನೋಡಿ ಈ ಥರ ಫಲ ಇದೆ ಅಂತ ಹೇಳಿದ್ರೆ ಆಸಕ್ತಿ ಬರುತ್ತೆ, ಅದನ್ನು ಹೊಗಳದ ಹಾಗೆ ಅಂತ ಸ್ತುತಿಗೆ. ಈ ಸ್ತೋತ್ರವನ್ನು ಸ್ತುತಿ ಮಾಡೋದಕ್ಕೋಸ್ಕರವಾಗಿ ಇದು ಅರ್ಥವಾದ ಅಷ್ಟೇ, ಇದು ಫಲಶ್ರುತಿ ಅಂತ ಹೇಳೋದು. ಅದರ ಗುರುಗಳವರು ಎಚ್ಚರಿಸಿದ್ರು. ಯಾರು ಹೇಳಿದ್ದು ಅದು ಫಲಶ್ರುತಿ, ಅದು ಬರೀ ಅರ್ಥವಾದ ಅಂತ? ಖಂಡಿತ ಫಲ ಇದೆಯಲ್ಲ. ಫಲ ಅದು ಕೊಡ್ತಿರೋದ್ರಿಂದ ತಾನೇ ಜನಗಳು ಅದನ್ನು ಇವತ್ತಿಗೂ ಸ್ತೋತ್ರ ಪಾಠ ಇದು ಮಾಡ್ತಾ ಇರೋದು. ಮತ್ತು ಸೌಂದರ್ಯ ಲಹರಿ ಯಾವಾಗ ಅದು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದಕ್ಕೆ ಯಾತಕ್ಕೋಸ್ಕರವಾಗಿ ಸೌಂದರ್ಯ ಲಹರಿ ಅದಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅಲ್ಲಿ ಹೇಳಿರ್ತಕ್ಕಂತಹ ಫಲಗಳು ಸಿಕ್ಕಿದ್ರಿಂದ ತಾನೇ ಇಡೀ ರಾಜ್ಯದಲ್ಲಿ ಈ ಪ್ರಮಾಣದಲ್ಲಿ ನಡೆದದ್ದು. ಅದೇ ಅಥವಾ ಬೇರೆ ಸ್ತೋತ್ರಗಳನ್ನು ಹೇಳುವಾಗಲೂ ಕೂಡ. ಆದ್ದರಿಂದ ಇದು ಖಂಡಿತವಾಗಿಯೂ ಅರ್ಥವಾದ ಅಲ್ಲ. ಫಲ ದೊರಕುತ್ತೆ. ಆ ಫಲ ದೊರಕುತ್ತೆ ಅನ್ನೋದಕ್ಕೆ ಕೇವಲ ಒಂದು ಸ್ತೋತ್ರದಲ್ಲ. ಇವತ್ತು ನನಗೆ ಬಹಳ ಶ್ರೀಗಳು ಅದೇ ವಿಚಾರವನ್ನು ಅರ್ಪಣೆ ಮಾಡಿದ್ದು ನಮಗೆ ಬಹಳ ಸಂತೋಷ. ಅದೇ ಆ ಥರ ಶ್ಲೋಕಗಳನ್ನೇ ಆರಿಸ್ಕೊಂಡು ಹೇಳಿರತಕ್ಕಂಥದ್ದು. ಇದು ನಾವು ಫಲ ಸಿಗುತ್ತೆ ಅಂತ ಹೇಳೋದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಅದು ಒಬ್ಬೊಬ್ರದ್ದು ವೈಯಕ್ತಿಕವಾಗಿರ್ತಕ್ಕಂತಹ ಅನುಭವಗಳೇ ಆಗಿರುತ್ತೆ. ಆದರೆ ಪ್ರಧಾನವಾಗಿ ಬೇಕಾದದ್ದೇನು ಅಂದರೆ ಹೇಳುವ ನಮಗೆ ನಂಬಿಕೆ ಇರಬೇಕು, ನಮಗೆ ದೃಢವಾದ ನಂಬಿಕೆ ಇರಬೇಕು. ನಮಗೆ ದೃಢವಾದ ನಂಬಿಕೆ ಇದ್ದರೆ ನಾವು ಹೇಳೋದು ಚೆನ್ನಾಗಿ ಹೇಳ್ತೀವಿ, ಅಥವಾ ನಾವು ಚೆನ್ನಾಗಿ ಹೇಳದೇ ಇದ್ದರೂ ಆ ಪ್ರಾಮಾಣಿಕತೆ ಯಾವುದು ಇರುತ್ತೋ ನಾವು ಹೇಳುವಾಗ ಅದು ಪರಿಣಾಮ ಮಾಡುತ್ತೆ. ಕನ್ವಿಕ್ಷನ್ ನಮಗಿರಬೇಕಲ್ಲ ಮೊದಲು. ಅದಕ್ಕೋಸ್ಕರವಾಗಿ ಆ ಫಲ ಅನ್ನೋದು ಇಲ್ಲಿ ಮತ್ತೆ ಇದನ್ನು ನಾವು ಗಮನಿಸಿದಾಗ ನೋಡಿ, ಎರಡೂ ಫಲ. ಕೇವಲ ಆಧ್ಯಾತ್ಮಿಕ ಫಲವನ್ನು ಮಾತ್ರ ಹೇಳಲಿಲ್ಲ. ಮೊದಲ ಎಲ್ಲ ಶ್ಲೋಕಗಳಲ್ಲೂ ಅಧ್ಯಾತ್ಮದ ವಿಚಾರವನ್ನೇ ಪ್ರತಿಪಾದನೆ ಮಾಡಿದ್ರು, ವೇದಾಂತದ ವಿಚಾರಗಳನ್ನೇ ಪ್ರತಿಪಾದನೆ ಮಾಡಿದ್ದರೂ ಕೂಡ ಆ ಫಲವನ್ನು ಹೇಳಿ ಸರ್ವಾತ್ಮತ್ವವೇ ಪ್ರಧಾನವಾದ ಫಲ ಅಂತ ಹೇಳಿದರೂ ಕೂಡ ಈ ಫಲವೂ ಇದೆ, ಲೌಕಿಕವಾದ ಫಲವೂ ಇದೆ ಅಂತ ಇಲ್ಲಿ ಪ್ರತಿಪಾದನೆಯಾಗಿದೆ. ಆದ್ದರಿಂದ ಅದೊಂದು ಅಂಶ ನಮಗೆ ಗಮನದಲ್ಲಿ ಇರಬೇಕು ಅಂತ. ಇನ್ನು ಈ ಫಲಗಳನ್ನು ಹೇಳಿದೆಯಲ್ಲ, ಅದು ಮುಂದೆ ಯಾವುದು ಹಾಗೆ. ಆಮೇಲೆ ಇದೊಂದು ಈಶ್ವರ ಗುರು ಆತ್ಮಗಳ ಏಕತ್ವ ಅನ್ನತಕ್ಕಂಥದ್ದು, ಅದು ವಿದ್ವಾಂಸರು ಕೂಡ ಇವತ್ತು ಉಪನ್ಯಾಸ ಮಾಡುವಾಗ ಹೇಳಿದ್ರು ಅದನ್ನು. ಅದು ಕೂಡ ಒಂದು ಪ್ರಧಾನವಾದ ಉದ್ದೇಶ. ಇವತ್ತು ನೈತ್ಯಾನುಸಂಧಾನದ ಬಗ್ಗೆ ಶ್ರೀಗಳು ಅರ್ಪಣೆ ಮಾಡಿದ್ರು. ನಮಗೆ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ತೊಂದರೆ ಅಲ್ಲೇ. ಆದರೆ ಭಗವಂತ, ದಕ್ಷಿಣಾಮೂರ್ತಿ ಭಗವಂತ ನಾವು ಅವನ ನಮ್ಮ ಜೊತೆಯಲ್ಲಿ ಇದ್ದಾನೆ ಅನ್ನುವ ಒಂದು ಧೈರ್ಯ ಬಂತು ಅಂತಂದರೆ ಬಹಳಷ್ಟು ಆತ್ಮವಿಶ್ವಾಸ ಬರುತ್ತೆ. ಆದರೆ ಅವನೇ ನಾನು ಅಂತ ತಿಳ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಈಶ್ವರ ಗುರು ಅವನೇ ನಾನು ಆತ್ಮ ಏಕತ್ವ ಅನ್ನತಕ್ಕಂಥದ್ದು ಅದು ಕೊನೆಗೆ ನಾವು ಸಾಧಿಸಬಹುದಾದಂತಹ ಗುರಿಯಾದರೂ ಕೂಡ ಮಧ್ಯದಲ್ಲೂ ಅದು ಫಲ ಕೊಡುತ್ತೆ. ಆದ್ದರಿಂದ ಅದೊಂದು ಅಂಶ. ಇನ್ನು ಈ ಅನುಸಂಧಾನದ ಮಾರ್ಗವನ್ನು ಕೂಡ ಈ ಶ್ಲೋಕ ನಮಗೆ ತಿಳಿಸ್ತಾ ಇದೆ. ಶ್ರವಣಾತ್, ತದರ್ಥ ಮನನಾತ್, ಧ್ಯಾನಾಚ ಸಂಕೀರ್ತನಾತ್ ಅಂತ 4 ಅಂಶಗಳನ್ನು ಈ ಶ್ಲೋಕ ನಮಗೆ ತಿಳಿಸಿದೆ. ಅಂದರೆ ಭಗವತ್ಪಾದರು ನಮಗೆ ಅರ್ಪಣೆ ಮಾಡ್ತಾ ಇದ್ದಾರೆ 4 ಮಾರ್ಗ. ಒಂದು ಶ್ರವಣ. ಶ್ರವಣ ಅಂತಂದರೆ ಕೇಳತಕ್ಕಂಥದ್ದು. ಕೇಳತಕ್ಕಂಥದ್ದು ಅಂದರೆ ಸುಮ್ಮನೆ ಕೇಳೋದಲ್ಲ, ಕೇಳಿ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು. ಇದು ನಾವು ಅಂದರೆ ಅವರಿಗೆ ತಿಳಿಸ್ಕೊಡ್ಬೇಕಾದದ್ದು ಸೇರ್ತದೊಳಗೆ. ಶ್ರವಣ ಅನ್ನೋದು ಅವ್ರು ಕೇಳಬೇಕು, ಅದನ್ನು ತಿಳಿಸ್ಕೊಡ್ಬೇಕಾದವ್ರು ನಾವು ಮೊದಲು ಕೇಳಬೇಕಾದದ್ದು. ಹಾಗೆ ಎರಡನೇದು ಮನನ. ಇಲ್ಲಿ ಮುಖ್ಯವಾಗಿ ಅಂಶ ಗಮನ ಅಂದರೆ ಮುಖ್ಯವಾಗಿರ್ತಕ್ಕಂತಹ ಒಂದು ತಳಹದಿ ಯಾವುದು ಈ ಒಂದು ಅಭಿಯಾನದಲ್ಲಿ ಅಂತಂದರೆ ತಾವು ಯೋಚನೆ ಮಾಡಬಹುದು. ಗುರುಗಳಂತೂ ಸ್ಪಷ್ಟವಾಗಿದೆ ಸೂಚನೆಯಲ್ಲಿ. ಸ್ತೋತ್ರ ಪಾರಾಯಣ ಪ್ರಧಾನವಾಗಿತ್ತು. ಸೌಂದರ್ಯ ಲಹರಿಯಲ್ಲಾಗಲಿ, ಕಲ್ಯಾಣ ವೃಷ್ಟಿಸ್ತವದಲ್ಲಾಗಲಿ, ಅಥವಾ ಬೋಧರೂಪಂ ಅಭಿಯಾನದಲ್ಲಾಗಲಿ, ಅಥವಾ ಆನಂದ ಸಿಂಧು ಕಾರ್ಯಕ್ರಮದಲ್ಲಾಗಲಿ ಪಾರಾಯಣ ಪ್ರಧಾನವಾಗಿತ್ತು ಅಲ್ವಾ? ಎಲ್ಲರಿಗೂ ನಾವು ಪಾರಾಯಣದ್ದು ಅರ್ಥಸಹಿತವಾಗಿದ್ದು ಕೊಟ್ಟಿತ್ತು. ಆದರೂ ಕೂಡ ವಿಚಾರ ಮಾಡುವುದರ ಅಂಶಕ್ಕಿಂತಲೂ ಕೂಡ ಹೆಚ್ಚು ಒತ್ತು ಕೊಟ್ಟಿದ್ದು ಪಾರಾಯಣದ ವಿಚಾರದಲ್ಲಿ. ಈ ಸತಿ ಮೊನ್ನೆ ಗುರುಗಳವರು ಬೆಂಗಳೂರಿನಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಿರಬೇಕು, ಮತ್ತು ಇವತ್ತು ಕೂಡ ದಕ್ಷಿಣಾಮೂರ್ತಿ ಅಷ್ಟಕ ಅನ್ನುವ ಶಬ್ದ ಪ್ರಯೋಗ ಆಗ್ತಾ ಇದೆ ಹೊರತು ಸ್ತೋತ್ರ ಅನ್ನುವ ಶಬ್ದ ಪ್ರಯೋಗ ಆಗಿಲ್ಲ. ವಿದ್ವಾಂಸರು ಗೊತ್ತಿಲ್ಲದೆ ಇರೋರು ಸ್ತೋತ್ರ ಅಂತ ಪ್ರಯೋಗ ಮಾಡಿದ್ದಾರೆ, ಅಷ್ಟಕ ಅಂತ. ಇಲ್ಲೆಲ್ಲೂ ತತ್ವಶಾಸ್ತ್ರ, ಫಿಲಾಸಫಿ, ಅದ್ವೈತ ಯಾವ ಪ್ರಸ್ತಾಪವೂ ಇಲ್ಲ. ಅದು ನಿನ್ನೆ ಗುರುಗಳು ಅರ್ಪಣೆ ಮಾಡಿದರು.
ಅಂದರೆ ಏನು, ಇದು ಏನೋ ಒಂದು ಫಿಲಾಸಫಿ ಅಥವಾ ಇದೊಂದು ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡೋದು ಅಂತ ಹೇಳಿಬಿಟ್ಟ ತಕ್ಷಣ ಒಂದಷ್ಟು ಜನ ವಿಮುಖರಾಗ್ತಾರೆ. ಅದನ್ನೇ ಗುರುಗಳು ಅವರು ಅರ್ಪಣೆ ಮಾಡಿದ್ದಾರೆ, ನೀವು ಗಮನಿಸಿರ್ಬೇಕು. ಅದಿಲ್ವೇ ಇಲ್ಲ ಉದ್ದೇಶ. ಹಾಗಾದರೆ ಇದರೊಳಗೆ ಏನು ಮುಖ್ಯವಾದದ್ದು? ವಿಚಾರ ಮಾಡಬೇಕಾದದ್ದು ಅಂಶ. ಅವರುಗಳು ವಿಚಾರ ಮಾಡುವಂತೆ ನಾವು ಮಾಡಬೇಕಾದ್ದು. ವಿಚಾರ ಮಾಡದಲ್ಲೇ ಇದು ಬರೀ ಸ್ತೋತ್ರ ಪಾರಾಯಣ ಮಾಡಿ ಅಂತಂದರೆ ಬಹಳಷ್ಟು ಜನ ಸ್ತೋತ್ರ ಪಾರಾಯಣ ಮಾಡೋದೇ ಇಲ್ಲ. ಸ್ತೋತ್ರ ಪಾರಾಯಣ ಮಾಡಿದ್ರೆ ಏನು ಅಂತ ಅವ್ರಿಗನ್ಸುತ್ತೆ. ಅದು ಇವಾಗ ಆರಿಸಿಕೊಂಡಿರತಕ್ಕಂತಹ ಈ ಗುಂಪು ಯಾವುದು ಇದೆಯೋ, ಈ ಗುಂಪಿನವರು ವಿಚಾರ ಮಾಡುವ ಸಾಮರ್ಥ್ಯ ಉಳ್ಳವರು, ವಿಚಾರ ಮಾಡೋದ್ರೊಳಗೆ ಆಸಕ್ತಿ ಉಳ್ಳವರು, ಮತ್ತು ಅದು ಆಕರ್ಷಿಸುತ್ತೆ ಅವರಿಗೆ ವಿಚಾರ ಮಾಡ್ತಕ್ಕಂತಹ ಅಂಶ. ಅದಕ್ಕೋಸ್ಕರವಾಗಿ ಇಲ್ಲಿ ನಮಗೆ ಇದು ಶ್ಲೋಕವೂ ಕೂಡ ನಮಗೆ ಹೇಳ್ತಾ ಇದೆ, ಮನನ ತದರ್ಥ ಮನನಾಥ್. ಮೂರನೇದು ಧ್ಯಾನಾಚ ಸಂಕೀರ್ತನ. ಧ್ಯಾನ ಅಂತಂದರೆ ಅದರ ಬಗ್ಗೆನೇ ಮತ್ತೆ ಮತ್ತೆ ವಿಚಾರ ಮಾಡ್ತಾ ಇರತಕ್ಕಂಥದ್ದು. ಅದನ್ನು ಆ ಶಬ್ದವನ್ನು ಕೊಟ್ಟರಂತೂ ಬಹಳ ಮೆಡಿಟೇಷನ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಮೆಡಿಟೇಟ್, ಯು ಹ್ಯಾವ್ ಟು ರಿಫ್ಲೆಕ್ಟ್ ಅಪಾನ್ ಅಂತ ಹೇಳಿದ್ರೆ, ಆ ಶಬ್ದಗಳ ಪ್ರಯೋಗ ಮಾಡಿದ್ರೆ ಧ್ಯಾನ ಮಾಡಬೇಕಾದ್ರ ಅಂಶವನ್ನು ಅಂಥೇಳಿ. ಆಮೇಲೆ ಸಂಕೀರ್ತನಾಥ್, ಅದನ್ನು ಹೇಳುವುದರಿಂದ ಖಂಡಿತ ಫಲ ಇದೆ. ಅದಕ್ಕೋಸ್ಕರ ಆ ಅಂಶ ಪಾರಾಯಣ ಮಾಡಬಾರದು ಅನ್ನೋ ಉದ್ದೇಶ ಅಲ್ಲ, ಪಾರಾಯಣದ ಕಡೆಗೆ ಈ ಮೂಲಕವಾಗಿ ತಗೊಂಡು ಹೋಗಬೇಕು ಅಂತ ಗುರುಗಳವರ ಉದ್ದೇಶ ಇರೋದು ಆ ಥರ. ಆ ಗುರುಗಳವರ ಉದ್ದೇಶ ಹೇಗಿದೆ ಅಂದರೆ ಅಲ್ಲಿ ಹೇಳಿರುವ ಕರ್ಮದಲ್ಲೇ ಇದೆ ನೋಡಿ. ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಆಮೇಲೆ ಸಂಕೀರ್ತನ. ಯಾಕೆಂದರೆ ಈ ಶ್ರವಣ ಮನನಗಳಾಗುವಷ್ಟೊತ್ತಿಗೆ ಸ್ತೋತ್ರದ ಬಗ್ಗೆ ಎಂಥ ಆಕರ್ಷಣೆ ಉಂಟಾಗುತ್ತೆ ಅಂದರೆ ನಾವು ಹೇಳಬೇಕಾಗಿಲ್ಲೇ ಅವರೇ ಸಹಜವಾಗಿ ಪಾರಾಯಣ ಮಾಡೋದಕ್ಕೆ ಶುರು ಮಾಡಬಹುದು. ಆದ್ದರಿಂದ ಮಾಡ್ತಾರೆ. ಅದಕ್ಕೋಸ್ಕರ ಸಂಕೀರ್ತನ ಅಂತ. ಇದನ್ನೇ ಆ ಮುಂದೆ ಫಲದ ವಿಚಾರ ಬರುತ್ತೆ. ಇದು ಈ ಅನುಸಂಧಾನದ ಮಾರ್ಗವನ್ನೂ ಕೂಡ ನಮಗೆ ಹೇಗೆ ಭಗವತ್ಪಾದರೇ ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಮುಂದಿನ ಯಾವುದು ಅಂದರೆ ಫಲ ಏನು ದೊರಕತ್ತೆ ಫಲ ಅನ್ನೋದನ್ನು ಅಲ್ಲಿ ಹೇಳಿದ್ದಾರೆ. ಅದು ಒಂದು ಸರ್ವಾತ್ಮತ್ವದ ಒಂದು ಮಹಾವಿಭೂತಿ ಅಂತ. ಆ ಸರ್ವಾತ್ಮತ್ವದ ಮಹಾವಿಭೂತಿ ಅಂದರೆ ಏನು ಅನ್ನೋದನ್ನು ಸುರೇಶ್ವರಾಚಾರ್ಯರವರು, ವಾರ್ತಿಕಾಚಾರ್ಯರು ಮಾನಸೋಲ್ಲಾಸದಲ್ಲಿ ಹೇಳಿದ್ದಾರೆ. ಆ ಶ್ಲೋಕ ಇದೆ, ಸ್ವಲ್ಪ ಮುಂದಕ್ಕೂ ಚೂರು ಹಿಂದಕ್ಕೆ ಒಂದು ಸಾಲು ಕಾಣ್ತಾ ಇಲ್ಲ. ಪರಿಚ್ಛಿನ್ನ ಅಹಂಭಾವಂ ಪರಿತ್ಯಜ್ಯಾನುಷಂಗಿಕಂ ಪೂರ್ಣಾಹಂ ಭಾವಲಾಭೋಸ್ಯ ಸ್ತೋತ್ರಸ್ಯ ಫಲಮುಚ್ಯತೆ. ಇದೇ ಸರ್ವಾತ್ಮತ್ವ ಮಹಾವಿಭೂತಿ ಅಂದರೆ ಇದು. ಇವಾಗ ಏನಾಗಿದೆ, ಪ್ರತಿಯೊಬ್ಬರಿಗೂ ನಾನು ನಾನು ಅನ್ನುವ ಭಾವ ಅಂತೂ ಇದ್ದೇ ಇದೆ. ಎಲ್ಲರೂ ನಾವು ಹೇಳುವಾಗ ಮೊದಲೇ ಬರೋದೇ ಮನಸ್ಸಿಗೆ ನಾನು ಅನ್ನುವ ಅಂಶ. ಈ ನಾನು ಅನ್ನುವುದು ನಾವು ಇವಾಗ ಉಪಯೋಗಿಸುವಾಗ ಹೇಗಿರ್ತೀವಿ, ನಾವು ಹೇಳುವಾಗ, ಅದನ್ನು ಪ್ರಯೋಗ ಮಾಡುವಾಗಲಿ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವಾಗಲಿ ಅದು ಪರಿಚ್ಛಿನ್ನ, ಸೀಮಿತವಾಗಿಬಿಟ್ಟಿದೆ. ನಾನು ಅಂತಂದಾಗ ಕೇವಲ ನನ್ನ ದೇಹ, ಇಂದ್ರಿಯಗಳು, ನನ್ನ ಮನಸ್ಸು, ಅಂತಃಕರಣ ಇವುಗಳಿಗೆ ಸೀಮಿತಗೊಳಿಸ್ಕೊಂಡು ನಾನು ಅಂತಂದ ಉಪಯೋಗ ಮಾಡ್ತೀವಿ. ನಾವು ಆ ಶಬ್ದ ಪ್ರಯೋಗವನ್ನು ಮಾಡ್ತೀವಿ, ಅದೇ ಅರ್ಥವನ್ನು ಇಟ್ಕೊಂಡು ನಾವು ವ್ಯವಹಾರವನ್ನು ಕೂಡ ಮಾಡ್ತೀವಿ. ಆ ಪರಿಚ್ಛಿನ್ನವಾಗಿರತಕ್ಕಂಥದ್ದು ಯಾವುದು ಇದೆ, ಇದು ಆನುಷಂಗಿಕವಾಗಿ ಬಂದಿರತಕ್ಕಂಥದ್ದು. ಅಂದರೆ ಒಂದು ಏನು ಆನುಷಂಗಿಕವಾಗಿ ಅಂತಂದರೆ, ನಾವು ದೇಹವನ್ನು ಮನುಷ್ಯರಾಗಿ ದೇಹ ಧಾರಣೆ ಮಾಡಿರುವ ಒಂದು ಆ ಕಾರಣದಿಂದಾಗಿ ಅದು ಬಂದಿದೆ, ಅದಕ್ಕೆ ಸೇರಿಕೊಂಡು ಬಂದಿರತಕ್ಕಂಥದ್ದು. ಅದು ಹೋಗಿ ಅದು ಏನದು ವಿಸ್ತಾರಗೊಂಡು ಪೂರ್ಣ ಭಾವ, ಪೂರ್ಣಾಹಂಭಾವ ಲಾಭ. ಇದು ಪರಿಚ್ಛಿನ್ನ ಅಂತಂದ್ರೆ ಬಹಳ ಸೀಮಿತವಾಗಿರತಕ್ಕಂಥದ್ದು. ನಮ್ಮ ಶರೀರ ಇದಕ್ಕೆ ಮಾತ್ರ ಸೀಮಿತವಾಗಿರೋದು ಹೋಗಿ ಅಹಂ ಅನ್ನೋದೇ ನಾನೇ ಎಲ್ಲವೂ ಅನ್ನುವ ಸರ್ವಾತ್ಮತ್ವ ಯಾವುದು ಇದೆಯೋ, ಸರ್ವಾತ್ಮ ಭಾವ ಯಾವುದು ಇದೆಯೋ ಅದು ಉಂಟಾಗತಕ್ಕಂಥದ್ದೇ ಅದೆಯಲ್ಲ, ಆ ಪೂರ್ಣ ಅಹಂಭಾವ. ಅದು ಯಾವಾಗ ಲಾಭ ಅದು ಉಂಟಾಗುತ್ತದೆಯೋ, ಅದು ನಮಗೆ ದೊರಕುತ್ತಿದೆಯೋ ಅದು ಸ್ತೋತ್ರದ ಫಲ. ಅದೇ ಸರ್ವಾತ್ಮತ್ವ ಮಹಾವಿಭೂತಿ. ಹಾಗೆ ಅಂಥೇಳಿ ಅದು ಮೊದಲನೇ ಪ್ರಧಾನವಾದ ಫಲ. ಎರಡನೇ ಫಲ ಯಾವುದು ಅಲ್ಲಿ ಹೇಳೋದು ಅಂತಂದರೆ ಸರ್ವಾತ್ಮತ್ವದ ಮಹಾವಿಭೂತಿ ಸಹಿತವಾಗಿ ಈಶ್ವರತ್ವ ಅಣಿಮಾದಿ ಅಷ್ಟೈಶ್ವರ್ಯಗಳು ದೊರಕುತ್ತವೆ ಅಂತ. ಅದು ಶ್ಲೋಕದಲ್ಲಿ ಹೇಗಿದೆಯೋ ಹಾಗೆ ಮೊದಲು ಅರ್ಥ ಮಾಡಿಕೊಳ್ಳೋಣ. ಅನಂತ ಶಕ್ತಿರ ಐಶ್ವರ್ಯಂ ನಿಶ್ಯಂದಾಶ್ಚ ಅಣಿಮಾದಯ ಸ್ವಸ್ಯೇಶ್ವರತ್ವೇ ಸಂಸಿದ್ಧೇ ಸಿದ್ಧ್ಯಂತಿ ಸ್ವಯಮೇವ ಹಿ ಅಂತ. ಇವು ಸ್ವಯಮೇವ ಸಿದ್ಧ್ಯಂತೆ, ಇವೆಲ್ಲದಕ್ಕೂ ಏನೂ ಪ್ರಯತ್ನ ಮಾಡಬೇಕಾಗಿಲ್ಲ. ಇದು ಬಹಳ ಮುಖ್ಯವಾದಂತಹ ಅಂಶ.
ಯಾವಾಗ ಸ್ವಸ್ಯ ಈಶ್ವರತ್ವೇ ಸಂಸಿದ್ಧಿ, ತಾನು ಆ ಈಶ್ವರ ಅಂದರೆ ಸರ್ವಾತ್ಮ ಭಾವ ಅನ್ನತಕ್ಕಂಥದ್ದು ಸಿದ್ಧಿಸಿಬಿಟ್ರೆ ಇವೆಲ್ಲವೂ ಕೂಡ ಸಹಜವಾಗಿ ಸಿದ್ಧಿಸಿಬಿಡುತ್ತವೆ. ಯಾಕೆಂದರೆ ಅದರ ಜೊತೆ ಸೇರಿಕೊಂಡಿರೋದು ಇದು ಈಶ್ವರನ ಜೊತೆ. ಯಾವುದು ಅಂದರೆ ಅನಂತ ಶಕ್ತಿ, ಅನಂತವಾದ ಕೊನೆಯೇ ಇಲ್ಲದೆ ಇರತಕ್ಕಂತಹ ಒಂದು ಶಕ್ತಿ. ಐಶ್ವರ್ಯಂ, ಐಶ್ವರ್ಯ ಅಂತಂದರೆ ಒಡೆತನ, ಈಶ್ವರತ್ವ ಎಲ್ಲದರ ಮೇಲೂ. ಆಮೇಲೆ ಅದರ ನಿಶ್ಯಂದ, ಅದರಿಂದ ಸುರಿದಿರತಕ್ಕಂತಹ, ಅದರಿಂದ ಉಂಟಾಗಿರತಕ್ಕಂತಹದ್ದು ಅಣಿಮಾದಯ, ಅಣಿಮ ಮೊದಲಾಗಿರ್ತಕ್ಕಂತಹ ಅಷ್ಟೈಶ್ವರ್ಯಗಳು. ಅದು ಯಾವುದು 8 ಅಂದರೆ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂ ಚಾಷ್ಟ ಸಿದ್ಧಯ ಅಂತ. ಅಣಿಮ ಅಂತಂದರೆ ಬಹಳ ಸೂಕ್ಷ್ಮವಾಗಿ ಬಿಡತಕ್ಕಂಥದ್ದು ಇದರೊಳಗೆ ಪರಿಮಾಣದಲ್ಲಿ. ಆಮೇಲೆ ಮಹಿಮಾ ಅಂದರೆ ತುಂಬ ದೊಡ್ಡದಾಗತಕ್ಕಂಥದ್ದು, ಅಲ್ಲಿ ವರ್ಣನೆ ಮಾಡ್ತಾರೆ ಸುರೇಶ್ವರಾಚಾರ್ಯರು, ಮೇರು ಪರ್ವತದಷ್ಟು ದೊಡ್ಡದಾಗಿಬಿಡೋದು ಅಂತೆಲ್ಲ. ಆಮೇಲೆ ಗರಿಮಾ ಅಂತಂದರೆ ಭಾರವಾಗಿ ಬಿಡ್ತಕ್ಕಂಥದ್ದು, ಲಘಿಮಾ ಅಂದರೆ ಹಗುರವಾಗಿಬಿಡ್ಬೋದು, ಹಗುರವಾಗಿರ್ತಕ್ಕಂಥದ್ದು. ಪ್ರಾಪ್ತಿ ಅಂತಂದರೆ ಇಲ್ಲಿ ಕೂತ್ಕೊಂಡೇ ಎಲ್ಲಿ ಬೇಗದನ್ನು ಬೇಕಾದರೂ ನೋಡುವ ಸಾಮರ್ಥ್ಯ, ಪಾತಾಳದಲ್ಲಿ ಕುಳಿತು ಸ್ವರ್ಗವನ್ನು ನೋಡುವ ಸಾಮರ್ಥ್ಯ ಅಂತ ಬರೀತಾರೆ ಅಲ್ಲಿ ಪ್ರಾಪ್ತಿ. ಪ್ರಾಕಾಮ್ಯ, ಬೇಕಾದದ್ದೆಲ್ಲವನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು. ಈಶಿತ್ವ, ಎಲ್ಲದರ ಮೇಲೆ ಒಡೆತನ. ವಶಿತ್ವ, ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಕೊಳ್ಬಹುದಾದದ್ದು. ಇವು 8 ಸಿದ್ಧಿಗಳು ಅಂತ. ಈ ಸಿದ್ಧಿಗಳ ವಿಚಾರವನ್ನು ಹೇಳಿದ್ರೆ ನೋಡಿ, ಇದು ಫಲ ಅಂತ ಹೇಳಿದ್ರೆ ಯಾರಿಗೂ ನಮ್ಗೆ ಯಾವುದು ಬೇಡ, ನಾವು ಹಗುರವಾಗೋದು ಬೇಡ, ಭಾರ ಆಗೋದು ಬೇಡ, ನಾವಿರೋ ಹಾಗಿದ್ರೆ ಸಾಕು ಅಂತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ನಾವು ಅಂಶ ಏನು ಅಂತಂದರೆ, ಇದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಸಿದ್ಧಿ. ಇವೆಲ್ಲವೂ ಕೂಡ ಸಾಧಾರಣವಾದ ಸಿದ್ಧಿಗಳಲ್ಲ. ಆದ್ದರಿಂದ ಇದು ನಮ್ಮ ಗುರಿ ಅಂತ ನಾವು ಹೇಳಬೇಕಾಗಿಲ್ಲ, ಇದು ಸಾಧ್ಯವಾಗುವುದಿಲ್ಲ ನಮಗೆ. ಆದ್ದರಿಂದ ಇದೇನಾಗುತ್ತೆ ಅಂತಂದರೆ, ಸಾಧಾರಣವಾಗಿರ್ತಕ್ಕಂತಹ ಬೇರೆ ಎಲ್ಲ ಯಾವುದು ನಮ್ಮ ಅಪೇಕ್ಷೆಗಳಿವೆಯೋ ಅವೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಬಿಡುತ್ತೆ. ಅದೆಲ್ಲ ಇದರೊಳಗೆ ಬಂದು ಸೇರ್ಕೊಂಡು ಹೋಗ್ಬಿಡುತ್ತೆ. ಮುಗಿದೋಯ್ತಾ? ಸರಿ, ಮುಗಿದೋಯ್ತು. ನಾನು ನಾಳೆಗೆ ಅಂತ ಅಂದ್ಕೊಂಡು ಇನ್ನೊಂದಷ್ಟು ಸ್ಲೈಡ್ ತಯಾರು ಮಾಡೋಣ ಅಂತಿದ್ದೆ, ತೊಂದರೆ ಇಲ್ಲ. ಹಾಗಾಗಿ ಇವಾಗ ನಾವು ಇಲ್ಲಿ ಉದ್ದೇಶ ಇಟ್ಕೊಂಡಿದ್ದು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ಗುರುಗಳವರು ನಿನ್ನೆ ಅಪ್ಪಣೆ ಮಾಡಿದ್ದಾರೆ, ಸಾಯಂಕಾಲನೂ ಅಪ್ಪಣೆ ಮಾಡಿದ್ದಾರೆ. ಬುದ್ಧಿಯ ಶುದ್ಧತೆಗೆ ಇದು ಹೇಗೆ ಸಹಕಾರಿ ಹಾಗೆ ಅಂತ. ಅಲ್ಲಿ ನನಗೆ ಒಂದು ಸತಿ ಅನ್ನಿಸ್ತಾ ಇತ್ತು ನನಗೆ, ಗುರುಗಳವರು ಅಪ್ಪಣೆ ಮಾಡಿದ ಮೇಲೆ ಯಾಕೆ ಬುದ್ಧಿ ಶುದ್ಧತೆ ಅಂತ ಅಪ್ಪಣೆ ಮಾಡ್ತಿದ್ದಾರೆ. ನಾವು ಸಾಮಾನ್ಯವಾಗಿ ಚಿತ್ತಶುದ್ಧಿ ಅಂತ ಹೇಳುತ್ತಾನೆ, ಸತ್ವಶುದ್ಧಿ, ಚಿತ್ತಶುದ್ಧಿ, ಮನಸ್ಸಿನ ಶುದ್ಧಿ ಅಂತ ಹೇಳೋದು. ಆದರೆ ಗುರುಗಳವರು ಮಾತ್ರ ಬುದ್ಧಿ ಶುದ್ಧಿ ಅಂತಲೇ ನಿನ್ನೆಯಿಂದ ಪ್ರಯೋಗ ಮಾಡ್ತಿದ್ದಾರೆ. ಯಾಕೆ ಅಂತ ಯೋಚನೆ ಮಾಡಿದೆ. ಬುದ್ಧಿ ನಿರ್ಣಯ ಮಾಡತಕ್ಕಂಥದ್ದು ಬುದ್ಧಿ. ನಮ್ಮಲ್ಲಿ ಶಾಸ್ತ್ರದಲ್ಲಿ ನಾವು ಹೇಳುವಾಗ ಬುದ್ಧಿ ಅಂದರೆ ಯಾವುದು? ನಿಶ್ಚಯಾತ್ಮಿಕ ಬುದ್ಧಿ, ನಿಶ್ಚಯ ಮಾಡತಕ್ಕಂಥದ್ದು ಬುದ್ಧಿ. ಮನಸ್ಸು ಹೀಗೆ ಹಾಗೆ ಓಡಾಡ್ತೇನೆ, ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಅದು ಇದು ಬೇಕಾದಷ್ಟು ಆ ಕಡೆ ಈ ಕಡೆಯಿಂದ ಭಾವನೆಗಳೆಲ್ಲ ಬರ್ತಾ ಇರುತ್ತೆ. ಅದೆಲ್ಲವೂ ಕೂಡ ಮನಸ್ಸಲ್ಲಿ ಹುಟ್ಟುವ ಪ್ರತಿಯೊಂದು ಅಂಶ ಭಾವನೆಗಳು ಕೂಡ ವೃತ್ತಿಗಳೆಲ್ಲವೂ ಕೂಡ. ಅದಕ್ಕೆ ಹಾಗ್ಯಾರೋ ಹೇಳಿದ್ರು ಅದು ಅಂತಃಕರಣವೇ ಅಂತ. ಬುದ್ಧಿಯು ಅಂತಃಕರಣವೇ ಅಂತ. ಅದೇನೋ ನಿಜ, ಬುದ್ಧಿಯು ಅಂತಃಕರಣವೇ ಹೌದು. ಆದರೆ ಸಾಧನೆಯ ಸೋಪಾನದಲ್ಲಿ ಹೇಳುವಾಗ ಕಠೋಪನಿಷತ್ತಾಗಲಿ ಭಗವದ್ಗೀತೆ ಆಗಲಿ ಬುದ್ಧೇರ್ ಆತ್ಮ ಮಹಾನ್ ಪರಃ ಅಂತ ಹೇಳುತ್ತೆ. ಅಂದರೆ ಅಂತಃಕರಣ, ಮನಸ್ಸು ಅಂತ ನಾವೇನು ಹೇಳ್ತೇವೆಯೋ ಅಂತಃಕರಣವೇ ಆದರೂ ಕೂಡ, ಅದರ ಒಂದು ಭಾಗವೇ ಆದರೂ ಕೂಡ, ಕಾರ್ಯಕ್ರಮವಾಗಿ ಹೇಳೋದಾದರೂ ಕೂಡ ಈ ಮನಸ್ಸಿಗಿಂತ ಸೂಕ್ಷ್ಮ ಬುದ್ಧಿ, ಮನಸ್ಸಸ್ತು ಪರಾಬುದ್ಧಿ ಅಂತ ಸ್ಪಷ್ಟ ಶಾಸ್ತ್ರ ಅಂತೆಲ್ಲ. ಹೌದು, ಅಪ್ಪಣೆ ಆಗುತ್ತೆ. ಹೌದು. ಅಲ್ಲ, ಅದಕ್ಕೆ ನಾನು ಯೋಚನೆ ಮಾಡಿದೆ, ಗುರುಗಳು ಯಾತಕ್ಕೆ ಬರೀ ಬುದ್ಧಿ ಅನ್ನುವ ಅಂಶವನ್ನೇ ಹೇಳ್ತಿದ್ದಾರೆ ಅಂತ ಮನಸ್ಸಲ್ಲಿ. ಒಂದು ನಿರ್ಣಯ ಮಾಡೋದೇ ಬಹಳ ಪ್ರಧಾನವಾದಂತಹ ಅಂಶ. ನಾವು ಸುಖವಾಗಿದ್ದೇವೋ, ಅಥವಾ ನಮಗೆ ಸ್ಟ್ರೆಸ್ ಇದೆಯೋ, ಅಥವಾ ನಮಗೆ ಇನ್ನೊಂದು ಸಮಸ್ಯೆ ಇದೆಯೋ, ಅಥವಾ ನಮಗೊಂದು ಸಂತೋಷ ಉಂಟಾಗಿದೆಯೋ, ಅದು ಯಾವುದರಿಂದ ಉಂಟಾಗಿದೆ ಅಂತಂದರೆ ನಾವು ಏನು ನಿರ್ಣಯ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಅವಲಂಬನೆತಾನೆ ಆಗಿರೋದು. ನಮಗೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಗಮನಿಸಬಹುದು, ವ್ಯವಹಾರದಲ್ಲಿ ನಮಗೆ ಆಪ್ಷನ್ಸ್ ಇದ್ದೇ ಇರುತ್ತೆ, ಆರಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ನಾವು ಇದನ್ನಾದರೂ ಆರಿಸ್ಕೋಬಹುದು, ಅದನ್ನಾದರೂ ಆರಿಸ್ಕೊಳ್ಬಹುದು ಅನ್ನೋ ಅಂಶ ಇದ್ದೇ ಇರುತ್ತೆ. ನಿರ್ಣಯ ಮಾಡ್ತೀವಿ ನಾವು, ಆಯಿತು ಇದನ್ನೇ ನಾನು ಆರಿಸ್ಕೋತೀನಿ ಅಂತ ನಾವು ನಿರ್ಣಯ ಮಾಡ್ತೀವಿ.
ಆ ನಿರ್ಣಯವೇ ನಮಗೆ ಫಲ ಕೊಡ್ತಕ್ಕಂಥದ್ದು. ಆದ್ದರಿಂದ ಅದಕ್ಕೋಸ್ಕರ ಗುರುಗಳು ಬುದ್ಧಿ ಶುದ್ಧವಾಗಿರಬೇಕು. ಮನಸ್ಸು ಏನು ವಿಚಾರ ಬೇಕಾದರೂ ಬುದ್ಧಿಗೆ ಕೊಡಲಿ, ಅದು ಇನ್ಪುಟ್ ಕೊಡುತ್ತೆ ಮನಸ್ಸು. ಕೊನೆಗೆ ತೀರ್ಮಾನ ಮಾಡೋದು ಯಾವುದು? ಹಾಗೆ ಅಂತಂದರೆ ಬುದ್ಧಿಯೇ ತೀರ್ಮಾನ ಮಾಡೋದು. ಅದಕ್ಕೋಸ್ಕರ ಬುದ್ಧಿ ಶುದ್ಧವಾಗಿದ್ದರೆ ಮನಸ್ಸು ಯಾವ ರೀತಿ ಇದ್ದರೂ ಪರವಾಗಿಲ್ಲ. ಮನಸ್ಸು ಶುದ್ಧವಾಗಿರಬೇಕು ಅನ್ನೋದು ಬೇರೆ ಪ್ರಶ್ನೆ. ಅಕಸ್ಮಾತ್ ಮನಸ್ಸಿನಲ್ಲಿ ಏನಾದರೂ ದೋಷವಿದ್ದರೂ ಕೂಡ ಬುದ್ಧಿ ಅದನ್ನು ಸರಿ ಮಾಡ್ಕೊಂಡು ಹೋಗುವ ಸಾಮರ್ಥ್ಯ ಇರುತ್ತೆ ಬುದ್ಧಿಗೆ. ಆದ್ದರಿಂದಲೇ ಬುದ್ಧಿಯ ಶುದ್ಧತೆ ಬಗ್ಗೆನೇ ಗುರುಗಳು ಒತ್ತಿ ಹೇಳ್ತಾ ಇದ್ದಾರೆ ಅಂತ ನಾನು ಮನಸ್ಸಿಗೆ ಆಮೇಲೆ ಹಾಗೆ ತಂದ್ಕೊಂಡೆ. ಅದೊಂದು ಅಂಶ. ದೃಶ್ಯತೆ ತ್ವಗ್ರಿಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿ ಕಠೋಪನಿಷತ್ತು. ಅಲ್ಲಿ ಮನಸ್ಸಿಂದ ಅಂತ ಹೇಳಲಿಲ್ಲ. ಹೌದು. ಇವಾಗ ಇನ್ನೊಂದು 2 ಅಂಶಗಳು ನನ್ನ ಮನಸ್ಸಿಗೆ ಬಂದಿದ್ದು ಮುಂದಿಡಬೇಕು. ನಾವು ಸಾಮಾನ್ಯವಾಗಿ ಎಲ್ಲರಿಗೂ ವಿಜ್ಞಾನದ ಪರಿಚಯ ಇರೋರ ಜೊತೆನೇ ನಾವು ವ್ಯವಹಾರ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಅದು IT ಪ್ರೊಫೆಷನಲ್ಸ್ ಅವರಲ್ಲ. ಅದು ರಿಯಾಲಿಟಿ ಬಗ್ಗೆ ನಾವು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಅನ್ಸುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ ಸುಲಭವಾಗಿ. ಹಾಗೆ ರಿಯಾಲಿಟಿ ಇವಾಗ ನಮಗೆ ಯಾವುದು ಎಲ್ಲವನ್ನ ನಾವು ಇದೇ ರಿಯಾಲಿಟಿ, ಇದೇ ಸತ್ಯ ಅಂತ ತಿಳ್ಕೊಂಡಿರೋದ್ರಿಂದ ತಾನೇ ನಮಗೆ ಸುಖವೋ ಅಥವಾ ದುಃಖವೋ ಉಂಟಾಗ್ತಾ ಇರತಕ್ಕಂಥದ್ದು. ಈ ರಿಯಾಲಿಟಿ ಇದು ಆಬ್ಸಲ್ಯೂಟ್ ರಿಯಾಲಿಟಿನಾ ಅಂತ ನಾವು ಯೋಚನೆ ಮಾಡಬೇಕು. ಅದು ನಮಗೆ ದಕ್ಷಿಣಾಮೂರ್ತಿ ಅಷ್ಟಕ್ಕೆ ತೋರಿಸ್ಕೊಡ್ತಾ ಇದೆ, ಇದು ಆಬ್ಸಲ್ಯೂಟ್ ರಿಯಾಲಿಟಿ ಅಲ್ಲ ಅಂತ. ನಾವು ಬೇರೆ ಶಬ್ದಗಳಲ್ಲಿ, ಶಾಸ್ತ್ರದ ಶಬ್ದದಲ್ಲಿ ಉಪಯೋಗಿಸ, ಇದು ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಅಲ್ಲ, ಇದು ಪಾರಮಾರ್ಥಿಕ ಸತ್ತ ಅಲ್ಲ, ಇದು ವ್ಯಾವಹಾರಿಕ ಸತ್ತ ಅಂತ ನಾನು ಹೇಳಿದ್ರು. ನಮ್ಮ ಅನುಭವದಲ್ಲಿ ಇಲ್ವಲ್ಲ, ನಮಗೆ ವ್ಯವಹಾರದಲ್ಲಿ ಇದೇ ನಮಗೆ ಸತ್ಯವಾಗಿ ಕಾಣ್ತಿದೆಯಲ್ಲ. ಅಂದರೆ ವರ್ಚುವಲ್ ರಿಯಾಲಿಟಿ, ಕಂಪ್ಯೂಟರ್ನವರು ವರ್ಚುವಲ್ ರಿಯಾಲಿಟಿ, ನೀವು ವರ್ಚುವಲ್ ಡ್ರೈವ್, ವರ್ಚುವಲ್ ಇದು ಅಂತ ಕ್ರಿಯೇಟ್ ಮಾಡ್ಕೋತಿರಲ್ಲ, ಅಲ್ಲಿ ಏನು ಮಾಡ್ಕೋತಿದ್ದಾರೆ? ಹಾರ್ಡ್ವೇರ್ ಏನಾದರೂ ಇದೆಯಾ? ಇಲ್ಲ, ಸಾಫ್ಟ್ವೇರ್ ಮಾಡ್ತಾ ತಾನೇ ಇರೋದು. ಸಾಫ್ಟ್ವೇರ್ ಏನು? ಬುದ್ಧಿ. ಸಾಫ್ಟ್ವೇರ್ ಏನು? ಯಾವುದರದ ಪ್ರಾಡಕ್ಟ್? ಸಾಫ್ಟ್ವೇರ್. ಕೊನೆಗೆ ಬುದ್ಧಿದೆ. ಹಾಗಾಗಿ ಇವು ಬುದ್ಧಿ ನಿರ್ಣಯ ಮಾಡುತ್ತೆ ರಿಯಾಲಿಟಿದು. ವರ್ಚುವಲ್ ರಿಯಾಲಿಟಿನ ಇದೆಯಲ್ಲ ಉಪಯೋಗಿಸ್ತಾ ಇದ್ದೀವಲ್ಲ ವರ್ಚುವಲ್ ರಿಯಾಲಿಟಿ. ಹಾಗಾಗಿ ವರ್ಚುವಲ್ ರಿಯಾಲಿಟಿ ಉಪಯೋಗಕ್ಕಿಲ್ಲ ಅಂತಲ್ಲ, ನಾವು ಸುಮ್ಮನೆ ಕಲ್ಪನೆ ಅಲ್ಲ ಅದು, ಅಂದರೆ ಇಮ್ಯಾಜಿನೇಷನ್ ಅಲ್ಲ ಅದು, ಆದರೆ ಕಲ್ಪಿತ ಅಂತಂದರೆ ನಾವು ಕ್ರಿಯೇಟ್ ಮಾಡಿರತಕ್ಕಂಥದ್ದು. ವೇದಾಂತದಲ್ಲಿ ಅನೇಕ ಸತಿ ಕಲ್ಪಿತ ಅನ್ನ, ಈ ಜಗತ್ತು ಕಲ್ಪಿತ ಅಂತೆಲ್ಲ ಹೇಳುವಾಗ ಕಲ್ಪಿತ ಅಂದರೆ ಇಮ್ಯಾಜಿನ್ಡ್ ಅಂತ ತಿಳ್ಕೊಬೇಡಿ, ನಾವು ಊಹೆ ಮಾಡಿರ್ತಕ್ಕಂಥದ್ದಲ್ಲ. ಅದು ಕಲ್ಪಿತ ಅಂದರೆ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರತಕ್ಕಂಥದ್ದು, ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅನ್ನೋದು ಅರ್ಥ. ಹಾಗಾಗಿ ಈ ಒಂದು ಉದಾಹರಣೆಯನ್ನು ಕೊಟ್ಟು ಈ ವಿಚಾರವನ್ನು ಅವರ ಎದುರಿಗೆ ಹೇಳಿದ್ರೆ, ನೋಡಪ್ಪ ನಿಮ್ಮಲ್ಲಿ ಹೇಗೆ ರಿಯಾಲಿಟಿ ಇದೆಯೋ, ಹಾರ್ಡ್ವೇರ್ ಇರುವ ಒಂದು ರಿಯಾಲಿಟಿ ಇದೆ, ಹಾರ್ಡ್ವೇರ್ ಇಲ್ಲದರೆ ಕೇವಲ ಸಾಫ್ಟ್ವೇರ್ನ ಮೇಲೆ ಅವಲಂಬ ಆಗಿರತಕ್ಕಂಥ ಒಂದು ರಿಯಾಲಿಟಿ ಇದೆ. ಈ ಎರಡೂ ರಿಯಾಲಿಟಿಗಿಂತ ಬೇರೆಯಾದ ನಿಂದದೇ ಅಸ್ತಿತ್ವ ಅನ್ನೋದು ಇನ್ನೊಂದು ರಿಯಾಲಿಟಿ ಇದೆ. ಜಗತ್ತಿಗೆ ಅದನ್ನು ಎಕ್ಸ್ಟ್ರಾಪೋಸ್ ಮಾಡು. ಅದು ಮಾಡ್ತೀವಲ್ಲ ನಾವು ಇಂಜಿನಿಯರಿಂಗ್ನಲ್ಲಿ, ಸೈನ್ಸ್ನಲ್ಲಿ ಎಲ್ಲ ಮಾಡ್ತೀವಿ. ಯಾವುದೋ ಒಂದು ವಿಚಾರ ಇರುತ್ತೆ, ಅದನ್ನು ಇನ್ನೊಂದಕ್ಕೆ ಅನ್ವಯಿಸ್ತೀವೋ ಇಲ್ವ? ಅನ್ವಯಿಸಬಾರದು ಅಂತನೂ ಇಲ್ಲ. ಅನುಭವವೂ ಆಗಿದೆಯಲ್ಲ, ಶಾಸ್ತ್ರವೂ ಹೇಳ್ತಾ ಇದೆ, ಅನುಭವವೂ ಆಗಿದೆ. ಹಾಗಾಗಿ ಈ ಅಂಶವನ್ನು ಹೇಳಿದಾಗ ಅರ್ಥ ಆಗ್ಬೋದು. ಸೊ ಮುಖ್ಯವಾಗಿ ಆ ರಿಯಾಲಿಟಿ ಬಗ್ಗೆ ಒಂದು ಅವರಿಗೆ ಹೌದು ಅಂತ ಅನಿಸಿದರೆ ಪೂರ್ತಿ ಕನ್ವಿನ್ಸ್ ಆಗಬೇಕು ಅಂತ ಆಗೋದಿಲ್ಲ, ಮೊದಲನೇ ಸತಿಗೆ ಆಗೋದಿಲ್ಲ, ಕಷ್ಟ. ಎಷ್ಟು ಬೇಕು ಅದಕ್ಕೆ ಮನಸ್ಸಿನ ಒಂದು ಬುದ್ಧಿಯ ಒಂದು ಸೂಕ್ಷ್ಮತೆ ಬೇಕಾಗತ್ತಲ್ಲ. ಅದನ್ನೇ ಗುರುಳಿ ವಾಪಣೆ ಮಾಡೋದು ಅಗ್ರಿಯ ಸೂಕ್ಷ್ಮಯ ಬುದ್ಧಿ ಅಂತ. ಆದ್ದರಿಂದ ಇಷ್ಟು ಈ ರೀತಿಯಾಗಿ ನಾವು ರಿಯಾಲಿಟಿಯನ್ನು ಪ್ರೆಸೆಂಟ್ ಮಾಡಬಹುದು. ಅಷ್ಟಕ್ಕೆ ಒಂದು ಇಟ್ಕೊಂಡೆ. ಇಲ್ಲಿ ಹೇಗಿದ್ರು ನಮಗೆ ಎರಡೂ ಪ್ರಸ್ತುತವಾಗಿದೆ. ಈ ಜಗತ್ತಲ್ಲೂ ಕನ್ನಡಿಯಲ್ಲಿ ಕಂಡದ್ದು ಅಂದರೆ ವರ್ಚುವಲ್ ರಿಯಾಲಿಟಿ ಆಯ್ತದು ಅಲ್ವಾ? ಹಾಗೆ ಅದೊಂದು ಅಂಶವನ್ನು ನಾನು ಯೋಚನೆ ಮಾಡಿಕೊಂಡು, ಇನ್ನೊಂದೇನು ಮುಖ್ಯವಾಗಿ ಅಂಶ ಅಂತಂದರೆ, ಇದನ್ನು ತಿಳ್ಕೊಳ್ಬೇಕಾಗಿದೆಯಲ್ಲ, ಅದಕ್ಕೆ ಅಲ್ಲಿ ಹೇಳಿದ್ದು ಜಗತ್ತಿನ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ತುಂಬ ಬ್ರಾಡಾಗಿ, ತುಂಬ ಒಂದು ತಾತ್ವಿಕವಾಗಿ ಜಗತ್ತಿನ ಸ್ವರೂಪವನ್ನು ತಿಳ್ಕೊಳ್ತಕ್ಕಂಥದ್ದು ಮುಖ್ಯ. ಆದರೆ ಅದನ್ನು ನಾವು ಸೀಮಿತಗೊಳಿಸಿದಾಗ ಆವಾಗ ಅವರಿಗೆ ಪ್ರಾಯಶಃ ಒಂದು ದಾರಿ ಸಿಗ್ಬೋದು.
ಹಾಗಾದ್ರೆ ಯಾವುದರ ರಿಯಾಲಿಟಿ ನಾವು ತಿಳ್ಕೊಳ್ಬೇಕು ಅಂತಂತ ಯೋಚನೆ ಬಂದಾಗ ಯಾವುದರ ಜೊತೆಗೆ ನಮ್ಮ ವ್ಯವಹಾರ ಇದೆಯೋ ಅದರದ್ದು ರಿಯಾಲಿಟಿ ಯೋಚನೆ ಮಾಡೋಣ ಅಂತ. ಉದಾಹರಣೆಗೆ ನಮ್ಮ ಪ್ರೊಫೆಷನ್ ಇದೆ, ನಮ್ಮ ಪ್ರೊಫೆಷನ್ನಿನ ರಿಯಾಲಿಟಿ ಬಗ್ಗೆ ನಮಗೆ ಗೊತ್ತಿರಬೇಕಲ್ಲ. ಸಾಮಾನ್ಯವಾಗಿ ಒಂದು ಐಡಿಯಾ ಇರುತ್ತೆ ಪ್ರೊಫೆಷನ್ ರಿಯಾಲಿಟಿ ಬಗ್ಗೆ. ಏನು ನನ್ನ ಜವಾಬ್ದಾರಿ ಏನು, ನಮ್ಮ ಪ್ರೊಫೆಷನ್ ಎಲ್ಲಿಗೆ ಹೋಗುತ್ತೆ, ಇದು ಏನು, ಅದರದ್ದು ಅಪ್ಸ್ ಆ್ಯಂಡ್ ಡೌನ್ಸು, ಅದರದ್ದೆಲ್ಲ ಎಲ್ಲರೂ ಯೋಚನೆ ಮಾಡೇ ಇರ್ತಾರೆ. ಅದನ್ನು ಅವರು ಚೆನ್ನಾಗಿ ಅದನ್ನು ಮನವರಿಕೆ ಆದರೆ ಅವರಿಗೆ ಈ ತತ್ವದ ಹಿನ್ನೆಲೆಯಲ್ಲಿ ಅರ್ಥ ಆದಾಗ ಅಟ್ಯಾಚ್ಮೆಂಟ್ ಅನ್ನೋತಕ್ಕಂಥದ್ದು ಬಿಟ್ಟು ಹೋಗುತ್ತೆ. ಯಾವುದೇ ಪ್ರೊಫೆಷನಲ್ಲಾಗಲಿ ಎಲ್ಲೇ ಆದರೂ ಕೂಡ ಮುಖ್ಯವಾಗಿ ಈ ಸ್ಟ್ರೆಸ್ಸು ಇತ್ಯಾದಿಗಳು ಬರೋದು ಯಾವುದರಿಂದ ಅಂದರೆ ಅಟ್ಯಾಚ್ಮೆಂಟಿಂದಾನೇ. ಅಟ್ಯಾಚ್ಮೆಂಟಿನ ಬೈ ಪ್ರಾಡಕ್ಟ್ ಯಾವುದು ಅಂತಂದರೆ ಹೇಟ್ರೆಡ್ ಅಥವಾ ಬೀಯಿಂಗ್ ಇಂಡಿಫರೆಂಟ್. ಅದನ್ನು ಆ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನೋದು ಹೋಗಿ ರೆಸ್ಪಾನ್ಸ್ ಆಗಬೇಕು ಅಂತಂದಾಗ ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ ನನಗೆ. ಯಾವುದರ ಜೊತೆ ನೀನು ಇಂಟ್ರ್ಯಾಕ್ಟ್ ಮಾಡ್ತೀವಿ, ಯಾರ ಜನಗಳ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ. ಇವಾಗ ನಮಗೆ ಈ ತತ್ವವನ್ನು ತಿಳಿದಾಗ ನಮಗೇನು ಅನಿಸುತ್ತೆ ಅಂದರೆ, ಇವಾಗ ನಾವು ಯಾವುದೋ ವ್ಯಕ್ತಿ ಜೊತೆ ವ್ಯವಹಾರ ಮಾಡಬೇಕು, ನಮ್ಮ ಸೂಪರ್ವೈಸರ್ ಜೊತೆಗೆ ಅಥವಾ ನಮ್ಮ ಜೊತೆಗೆ ನಮಗೆ ಟೀಮ್ನವ್ರ ಜೊತೆಗೆ ಎಲ್ಲ ವ್ಯವಹಾರ ನಾವು ಮಾಡಬೇಕಾಗತ್ತೆ. ನಾವು ಈ ಅಂಶವನ್ನು ಗಮನದಲ್ಲಿಟ್ಕೊಂಡಾಗ ನಮ್ಮ ವ್ಯವಹಾರ ಬದಲಾವಣೆಗೆ ಹೋಗುತ್ತೆ. ನಾವು ಒಂದು ಸಣ್ಣ ಒಂದು ಅನುಭವವನ್ನು ಹೇಳಬೇಕು, ಅದನ್ನು ಹಿಂದೆ ಹೇಳಿದ್ದೆ, ಗುರುಳವರ ಗಮನಕ್ಕೆ ಬಂದಿತ್ತದು. ಒಂದು HR ಇವರ ಪ್ರೊಫೆಷನಲ್ಸ್ಗೋಸ್ಕರ ಅಂತ ಹೇಳಿಬಿಟ್ಟು ಒಂದು ಸೆಮಿನಾರ್ ಮಾಡಿತ್ತು. ಸೆಮಿನಾರ್ ಅಲ್ಲ, ಒಂದು ವರ್ಕ್ಶಾಪ್ ಮಾಡಿತ್ತು. ವೇದಾಂತದ ದೃಷ್ಟಿಯಲ್ಲಿ ವರ್ಕ್ಶಾಪ್ ಅದು. ಅದರೊಳಗೆ ಈ ಜಗತ್ತು ಎಲ್ಲವೂ ಕೂಡ ತ್ರಿಗುಣಾತ್ಮಕವಾದದ್ದೇ. ನಾವು ಮನುಷ್ಯರು ಪ್ರತಿಯೊಬ್ಬರೂ ತ್ರಿಗುಣಾತ್ಮಕ, ಎಲ್ಲವೂ ಗುಣೇಶು ವರ್ತಂತೆ ಅನ್ನುವ ಅಂಶ, ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರವಾಗಿ ಅದನ್ನು ಮಾಡಿದ್ದು. ಅಲ್ಲಿ ಏನಾಯಿತು, ಒಂದು ರಾಮಕೃಷ್ಣಾಶ್ರಮದ ಒಬ್ಬರು ಸ್ವಾಮೀಜಿ ಬಂದಿದ್ದರು, ಸೋಮೇಶ್ವರಾನಂದ ಅಂತ. ಎಲ್ಲ ತುಂಬ ಹೈ ಲೆವೆಲ್ ಇವರು ಪ್ರೊಫೆಷನಲ್ಸ್ ಎಲ್ಲ, ವೈಸ್ ಪ್ರೆಸಿಡೆಂಟ್ಸು, ಜನರಲ್ ಮ್ಯಾನೇಜರ್ಸು, ಇವರ ಈ ಥರದವರೇ ಬಂದಿದ್ದರು, ಜನರಲ್ ಮ್ಯಾನೇಜರ್ಸು. ಅವರೆಲ್ಲರಿಗೂ ಕೂಡ ಏನು ಮಾಡಿಸ್ತು, ಮೊದಲು ಒಂದು ಎಕ್ಸರ್ಸೈಸ್ ಮಾಡೋದು, ಒಂದು ಮೆಡಿಟೇಷನ್ ಮಾಡಿಸು, ಗೈಡೆಡ್ ಮೆಡಿಟೇಷನ್. ಆ ಮೆಡಿಟೇಷನ್ ಮಾಡಿಸೋದಕ್ಕೆ ಮುಂಚೆ ಅವರಿಗೆಲ್ಲ ಒಂದು ಅಂಶ ಹೇಳಿದ್ರು. ನೀವು ನಿಮ್ಮ ಇಮ್ಮಿಡಿಯೇಟ್ ಸೂಪರ್ವೈಸರ್ ಯಾರಿದ್ದಾರೋ, ಯಾರಿಗೆ ನೀವು ರಿಪೋರ್ಟ್ ಮಾಡ್ಕೋತೀರೋ, ಅವರಲ್ಲಿರುವ ಒಳ್ಳೆಯ ಅಂಶ, ಅವರಲ್ಲಿರುವ ದೋಷಗಳನ್ನು ಒಂದು ಪಟ್ಟಿ ಮಾಡಿ ಅಂದರು. ಎಲ್ಲ ಭಾಳ ಉತ್ಸಾಹದಿಂದ ಎಲ್ಲ ಪಟ್ಟಿ ಮಾಡಿದ್ರು. ಹಾಗೆ ಆಯಿತು, ಇಟ್ಕೊಂಡು ನಾನು ಬಂದು ಕೇಳ್ತೀನಿ ಆಮೇಲೆ ಅಂತ ಹೇಳಿದ್ರು. ಮತ್ತೊಂದು ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ ಮಾಡಿಸಿದ್ರು, 15 ನಿಮಿಷ. ಆಮೇಲೆ ಟೀ ಬ್ರೇಕ್ ಆಯಿತು. ಮತ್ತು ಎಲ್ಲರೂ ಸೇರಿದ ಮೇಲೆ, ಸರಿ ಎಲ್ಲರೂ ಕೊಡಿ, ನೀವು ಏನು ಬರೆದಿದ್ದೀರಾ ಕೊಡಿ ನೋಡೋಣ ಅಂತ ಕೇಳಿದ್ರು. ಒಬ್ಬರು ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಯಾತಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಾವು ರಿವೈಸ್ ಮಾಡಬೇಕು ಸ್ವಾಮೀಜಿ ಅಂತ. ಆಯಿತು, ರಿವೈಸ್ ಮಾಡಿ. ರಿವೈಸ್ ಮಾಡಿದಾಗ ಏನಾಗಿತ್ತು, ರಿವೈಸ್ ಮಾಡಿದ್ಮೇಲೆ ಎಲ್ಲ ಆಯಿತು ಸ್ವಾಮೀಜಿ ಕೊಡಿ ಅಂತ ಹೇಳೋದು. ತೊಗೊಂಡು ನೋಡಿದ್ರೆ ಪೂರ್ತಿ ಬದಲಾವಣೆಗೆ ಹೋಗಿದೆ. ಮೊದಲು ಅವರು ಬರೆದಾಗ, ಪಟ್ಟಿ ಮಾಡಿದಾಗ 2 ಒಳ್ಳೆಯ ಅಂಶ 8 ಕೆಟ್ಟ ಅಂಶ ಇದ್ದರೆ, ರಿವೈಸ್ ಮಾಡಿದ್ಮೇಲೆ 2 ಕೆಟ್ಟ ಅಂಶ 8 ಒಳ್ಳೆಯ ಅಂಶ. ಆವಾಗ ಸ್ವಾಮೀಜಿ ಹೇಳಿದ್ರು, ಯಾತಕ್ಕೆ ಇದು ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ. ಗೊತ್ತಿಲ್ಲ ಸ್ವಾಮೀಜಿ ಅಂತ. ಆವಾಗ ಹೇಳಿದ್ರು, ಸ್ವಾಮೀಜಿ ಎಕ್ಸ್ಪ್ಲೈನ್ ಮಾಡಿದ್ರು, ನಾವು ನಿಮಗೆ ಮೆಡಿಟೇಷನ್ ಮಾಡಿಸಿದೆ, ನಾನು ಮಾತು ಕೇಳ್ತಾ ಇದ್ರಿ ನೀವು, ಗೈಡೆಡ್ ಮೆಡಿಟೇಷನ್ನು, ನಾನು ಹೇಳಿದಾಗೆ ಎಲ್ಲ ಕ್ರಿಯೆಗಳನ್ನು ಮಾಡಿದ್ರಿ ನೀವು. ಆದರೆ ನಿಮ್ಮ ಮನಸ್ಸು ಏನು ಮಾಡ್ತಾಯಿತ್ತು, ನೀವೇನು ಬರೆದಿದ್ರು, ಪಟ್ಟಿ ಮಾಡಿದ್ದೀರೋ ಅದರ ಬಗ್ಗೆನೇ ಯೋಚನೆ ಮಾಡ್ತಾಯಿತ್ತು. ಟೀ ಬ್ರೇಕ್ನಲ್ಲಿ ನೀವೇನೇನೋ ಬೇರೆ ಬೇರೆ ಮಾತಾಡ್ತಾ ಇದ್ರಿ, ಆದರೆ ಮನಸ್ಸು ಒಳಗಡೆ ಇದೇ ಕೆಲಸ ಮಾಡ್ತಿತ್ತು. ಆದ್ದರಿಂದ ಮೆಡಿಟೇಟ್ ಮಾಡಿದ್ರೆ, ಅಂದರೆ ಸ್ವಲ್ಪ ಯೋಚನೆ ಮಾಡಿದ್ರೆ, ರಿಫ್ಲೆಕ್ಷನ್, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ಮುಂಚೆ ರಿಫ್ಲೆಕ್ಟ್ ಮಾಡಿದ್ರೆ, ಯೋಚನೆ ಮಾಡಿದ್ರೆ, ಆವಾಗ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ. ಮೊದಲು ನೀವು ಮಾಡಿದ ತೀರ್ಮಾನವನ್ನೇ ಇಟ್ಕೊಂಡು ನೀವು ಜಡ್ಜ್ ಮಾಡಿದ್ದಿದ್ದರೆ, ಅದನ್ನು ಇಟ್ಕೊಂಡು ನೀವು ಒಂದು ಆ್ಯಕ್ಷನ್ ತೊಗೊಂಡಿದ್ದರೆ, ನೀವು ರಿಸೈನ್ ಮಾಡಿಬಿಟ್ಟಿದ್ರೆ, ಅಥವಾ ನಿಮ್ಮ ಸಬಾರ್ಡಿನೇಟ್ ಆದರೆ ಅವನನ್ನು ನೀವು ಡಿಸ್ಮಿಸ್ ಮಾಡಿದ್ರು, ಸಸ್ಪೆಂಡ್ ಏನೋ ಆರ್ಡರ್ ಮಾಡಿದ್ದಿದ್ರೆ ಏನಾಗ್ತಿತ್ತು, ಫ್ಯಾಕ್ಚುಯಲ್ ಆಗ್ತಾ ಇರಲ್ಲ ಅದು ಅಂತ ಅವ್ರು ಅದನ್ನು ಮಾಡಿಸಿದ್ರು. ಇಲ್ಲಿ ನಮಗೆ ಅದೇ
ಈ ರಿಫ್ಲೆಕ್ಷನ್ ಅನ್ನೋದಿದೆಯಲ್ಲ, ಮನನ ಅನ್ನತಕ್ಕಂಥದ್ದು ತದರ್ಥ ಮನನನೇ ಆದರೂ ಕೂಡ ಇಲ್ಲಿ ಯಾವ ವಿಚಾರವನ್ನು ಇವಾಗ ನಾವು ಯೋಚನೆ ಮಾಡ್ತೀವೋ ಒಂದು ನಿಮಿಷ ನಿಂತು ಯೋಚನೆ ಮಾಡಿದ್ರೆ, ಅದಕ್ಕೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ಮನಸ್ಸು ಯಾವಾಗ ಬುದ್ಧಿ ಅನ್ನೋದು ಆವಾಗ ಬುದ್ಧಿ ಒಂದು ಸ್ವಲ್ಪ ತಿಳಿಯಾಗಿತ್ತು, ರಾಗದ್ವೇಷಗಳು ಸ್ವಲ್ಪ ಕಡಿಮೆ ಆಗಿತ್ತು ಯಾವಾಗ ಆ ಮೆಡಿಟೇಷನ್ ಮಾಡುವ ಸಂದರ್ಭದಲ್ಲಿ. ಹಾಗಾಗಿ ಅದು ಸರಿಯಾದ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇದನ್ನು ಅಭ್ಯಾಸ ಮಾಡೋದು ಅಂದರೆ ಯಾರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ, ಯಾವ ವ್ಯವಹಾರದ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಅದರ ಬಗ್ಗೆ ನಮಗೊಂದು ಸ್ವಲ್ಪ ಗಮನ ಇದ್ದರೆ ಅದನ್ನು ನಾವು ಈ ದೃಷ್ಟಿಯಿಂದ ಅನ್ಅಟ್ಯಾಚ್ಡ್ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಆದರೆ ಹೆಚ್ಚು ನಮ್ಮದು ಆಬ್ಜೆಕ್ಟಿವ್ ಆಗಿರುತ್ತೆ ನಮ್ಮದು ಯೋಚನೆಗಳು ಅಂತ ಅದೊಂದು ಅಂಶ. ಆಮೇಲೆ ಇನ್ನೊಂದು, ಇದನ್ನು ನಾನು ಹೇಳಿದೆ, ಪರ್ಫಾರ್ಮಿಂಗ್ ಆ್ಯಕ್ಷನ್ಸ್ ವಿತ್ ಕಮಿಟ್ಮೆಂಟ್ ಬಟ್ ವಿಥೌಟ್ ಅಟ್ಯಾಚ್ಮೆಂಟ್ ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಮಗೆ ಅಷ್ಟಕದಲ್ಲಿ ಹೇಳಿರ್ತಕ್ಕಂಥದ್ದು ಅಂಶಗಳನ್ನು ಇಟ್ಕೊಂಡು ಮಾಡಬಹುದು. ಆಮೇಲೆ ಈ ಇನ್ನೊಂದು ಅಂಶ ಏನು ಅಂತ ನನಗನ್ಸಿದ್ದು, ಈಗ ನಮ್ಮ ಅನುಭವವನ್ನು ನಾವು ವಿಮರ್ಶೆ ಮಾಡ್ಕೊಳ್ಬೇಕು, ಸ್ವಾನುಭವ ವಿಮರ್ಶೆ ಮಾಡ್ಕೊಳ್ಳೋದಕ್ಕೊಂದು ಯೋಚನೆ ಮಾಡಬೇಕು ಈ ದೃಷ್ಟಿಯಿಂದ. ಸ್ವಾನುಭವದ ವಿಮರ್ಶೆ ಹೇಗೆ ಅಂದರೆ, ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ. ಎಲ್ಲವೂ ಕೂಡ ರಿಲೇಟಿವ್ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕು, ಅದು ನಮ್ಮ ಮನಸ್ಸಿಗೆ ಹೋಗಬೇಕು. ಯಾವುದೋ ಆಬ್ಸಲ್ಯೂಟ್ ಯಾವುದೋ ಅಲ್ಲ, ಎಲ್ಲ ರಿಲೇಟಿವ್. ಹೇಗೆ ರಿಲೇಟಿವ್? ಯಾವುದೋ ಒಂದು ವಿಷಯ ಇದೆ, ಒಂದು ಕಾಫಿಯನ್ನು ಒಂದು ಇಟ್ಕೊಳ್ಳೋಣ. ಒಬ್ರಿಗೆ ಅದು ಬಹಳ ಇಷ್ಟ, ಇನ್ನೊಬ್ರಿಗೆ ಅದು ಇಷ್ಟ ಇಲ್ಲ. ಯಾಕೆ? ಆ ಇಷ್ಟ ಅನ್ನತಕ್ಕಂಥದ್ದು, ಅದರಿಂದ ದೊರಕುವ ಸುಖ ಅನ್ನತಕ್ಕಂಥದ್ದು ರಿಲೇಟಿವ್. ಯಾಕೆಂದರೆ ಎಲ್ಲವೂ ಕೂಡ ಸಬ್ಜೆಕ್ಟಿವ್. ಪ್ರತಿಯೊಂದು ಅನುಭವವೂ ಕೂಡ ಆ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ವೇದಾಂತದಲ್ಲಿ ಆಬ್ಜೆಕ್ಟ್ ಅಂದರೆ ಎಲ್ಲರಿಗೂ ತಲೆಗೆಲ್ಲ ಒಂದೇ ಮಂತ್ರ ಅನ್ನೋದಿಲ್ಲ. ಉಪನಿಷತ್ತುಗಳು ಅಷ್ಟೊಂದು ವಿಧವಾದ ಉಪಾಸನೆಗಳನ್ನು ಹೇಳೋದು ಯಾಕೆ? ಇಷ್ಟೊಂದು ದೇವತಾ ಸ್ವರೂಪಗಳನ್ನು ಹೇಳಿರೋದು ಯಾಕೆ? ಇವಾಗ ಆತ್ಮವಸ್ತು ಇದೆ ಅನ್ನೋದಕ್ಕೆ ನಾನಾ ರೀತಿಯ ಅಂತಹ ಪ್ರಕ್ರಿಯೆಗಳನ್ನು ಹೇಳೋದಿಲ್ಲ ಯಾಕೆ ಅಂದರೆ, ಯಾವುದು ಇಷ್ಟ ಆಗುತ್ತೋ ಯಾವುದು ಹಿಡಿಯುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಈ ಅಂಶ ಅವರ ಮನಸ್ಸಿಗೆ ಹೋಗ್ಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ ಹಠ. ಇವಾಗ ನಮಗೆ ಮುಖ್ಯವಾಗಿ ತೊಂದರೆ ಬರೋದು ಎಲ್ಲಿ ಅಂದರೆ, ನಮಗೆ ಅಸಂತೋಷ ಇರೋದು ಯಾಕೆ ಅಂದರೆ, ನನಗೆ ಹೇಗೆ ಬೇಕೋ ಹಾಗೆ ಜಗತ್ತಿರಬೇಕು ಅನ್ನೋದು ನಮ್ಮ ನಿರೀಕ್ಷೆ. ನನಗೆ ಹೇಗೆ ಬೇಕೋ ಹಾಗೆ ನಾನಿದ್ರೆ ಸಾಕು, ಜಗತ್ಪಾಟಿಗೆ ಜಗತ್ತಿರಲಿ ಅನ್ನೋದನ್ನು ಅಭ್ಯಾಸ ಮಾಡಿಸೋದಕ್ಕೆ ನಮಗೆ ಈ ಅಷ್ಟಕ ತುಂಬ ಸಹಾಯ ಆಗುತ್ತೆ. ಅಷ್ಟಕದಲ್ಲಿ ಇರುವ ತತ್ವ ತುಂಬ ಸಹಾಯ ಆಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಅದು ತುಂಬ ಸುಲಭ ಆಗುತ್ತೆ. ಅವಾಗ ಸಮಸ್ಯೆಗಳು ಬಂದಾಗ ಎದುರಿಸೋದು ತುಂಬ ಸುಲಭ ಆಗುತ್ತೆ. ಇದೆಲ್ಲ ತಾತ್ಕಾಲಿಕವಾದದ್ದು, ಇದು ಯಾವುದು ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಬ್ರಹ್ಮವಸ್ತು ಇದೆ, ನಾನು ಅನ್ನೋದು ಶಾಶ್ವತ. ಇದು ಯಾವುದು ಶಾಶ್ವತ ಅಲ್ಲ, ನಿತ್ಯ ಅಲ್ಲ ಅಂತಂದಾಗ ಸರಿ ಈಗಿದ್ದು ಆಮೇಲೆ ಬದಲಾವಣೆ ಆಗುತ್ತಲ್ಲ, ಮತ್ತು ಯಾಕೆ ನಾನು ಇದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅನ್ನುವ ಭಾವ ಬರುತ್ತಲ್ಲ, ಅದು ಹೆಚ್ಚು ಸಮಾಧಾನವನ್ನು ಕೊಡುತ್ತೆ. ಅದು ನಮಗಿಲ್ಲಿ ಪ್ರತಿಪಾದಿತವಾಗುತ್ತೆ ಅಷ್ಟಕದಲ್ಲಿ. ಹಾಗಾಗಿ ಮತ್ತೆ ಕೊನೆಯದಂಥ ಅಂಶವನ್ನು ನಾನು ಹೇಳಿದೆ, ಈ ಅನುಗ್ರಹ, ಭಗವಂತನ ಅನುಗ್ರಹ ಆಗುತ್ತೆ ಅನ್ನೋದ್ರೊಳಗೆ ನಮ್ಗೆ ಯಾವ ಸಂಶಯವೂ ಬೇಡ. ಅದು ಇಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ಎಲ್ಲ ಸ್ತೋತ್ರಗಳಲ್ಲೂ ಕೂಡ ಹೇಳಿದೆ. ಮತ್ತು ನಮ್ಮ ಅನುಭವದಲ್ಲಂತೂ ಖಂಡಿತ ಇದೆ. ಅಲ್ಲೂ ಅನಿಸೋಲ್ವ ನಿಮ್ಗೆ ಯಾರಿಗೂ? ನಿಮ್ಗೆ ಅನುಭವದಲ್ಲಿ ಇಲ್ವ? ಭಗವಂತನ ಅನುಗ್ರಹ ನಮಗೆ ಭಗವಂತನಿಂದ ನೇರವಾಗಿ ಗುರುಗಳ ದ್ವಾರ ನಮಗೆ ಬರ್ತಿದೆ ಅಂತವಾಗ, ಗುರು ದೇವತಾ ಎರಡರಿಂದ ಅನುಗ್ರಹವನ್ನು ನಾವು ಪಡ್ಕೊಂಡವ್ರು ಬೇಕಾದಷ್ಟು ನಾವಿದ್ದೀವಲ್ಲ. ನಮಗೆ ಕಮಿಟ್ಮೆಂಟ್ ಬೇಕು. ನಾವು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಆಗ್ತೀವೋ, ನಾವು ಎಷ್ಟು ಕಮಿಟ್ಮೆಂಟ್ ಇರುತ್ತೋ, ನಾವು ಎಷ್ಟು ಚೆನ್ನಾಗಿ ವಿಚಾರ ಮಾಡ್ಕೋತೀವೋ ಆಗ ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಮಗೆ ಇಡೀ ಅಷ್ಟಕ ಬಹಳ ಚೆನ್ನಾಗಿ ಅನುಕೂಲಕರವಾಗುತ್ತೆ. ಅದರೊಳಗೂ ಅದಕ್ಕೆ ಆ ಇಡೀ ಅಷ್ಟಕದ ಸಾರಾಂಶ, ಫಲಶ್ರುತಿ, ಅನುಸಂಧಾನದ ಮಾರ್ಗ ಎಲ್ಲವನ್ನ ಒಂದೇ ಒಂದು ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡಿಬಿಟ್ಟಿದ್ದಾರೆ. ಇದಿಷ್ಟು ಅಂಶ. ಇನ್ನು ಆಧ್ಯಾತ್ಮಿಕವಾಗಿ ನಮಗೆ ಈ ಸ್ತೋತ್ರದ ಉಪಯೋಗ ಅದೆಲ್ಲ ಗುರುಗಳವರು ನಮಗೆ ಮಾರ್ಗದರ್ಶನ ನಾಳೆ ಮಾಡ್ತಾರೆ. ಲೌಕಿಕವಾಗಿ ನಾವು ಹೀಗೆ ಯೋಚನೆ ಮಾಡಬಹುದು ಅಂತ ನೆನ್ನೆ
ಅನೇಕ ಸಲಹೆಗಳು ಪ್ರಶ್ನೆಗಳೆಲ್ಲ ಬಂದ್ವಲ್ಲ ಗೋಪಾಲಕೃಷ್ಣವರು ಇವರು ಎಲ್ಲ ಕೇಳಿದ್ರಲ್ಲ, ಅವಾಗ ಅದಕ್ಕೆ ಯೋಚನೆ ಮಾಡಿ. ಇನ್ನು ಅದು ಗುರುಳವ್ರ ಮನಸ್ಸಿನಲ್ಲಿದೆ, ನಾಳೆ ನಾವು ಪೂರ್ತಿಯಾಗಿ ಸರಿಯಾದಂಥ ಮಾರ್ಗ ಸಿಗುತ್ತೆ. ಇದೆಷ್ಟು ಅಂಶ ಪ್ರಶ್ನೆಗಳೇನಾದರೂ ಇದ್ದರೆ ವಿಷಯ ಕಡಿಮೆನೇ ಇತ್ತಲ್ಲ. ಅಥವಾ ಉತ್ತರ ಸಿಕ್ತು ಅಂತಂದ್ರೆ ಶ್ರೀ ಗುರುಭ್ಯೋ ನಮಃ. ಈಗ ಒಂದು ಮಾರ್ಗಗಳನ್ನ ಹೇಳಿದ್ರಿ, ಈಗ ಅನುಸಂಧಾನ ಮಾಡೋಕ್ಕೆ ಹೇಗೆ ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ. ಈಗ ಒಬ್ಬ ವ್ಯಕ್ತಿ ಒಂದು ಹಂತ ತಲುಪಿರ್ತಾನೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿರ್ತಾನೆ, ಒಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ ಅಂತ ಇಟ್ಕೊಳ್ಬೋದು. ಅವನು ಪೂರ್ತಿ ಜ್ಞಾನಿ ಆಗಿಲ್ಲದೆ ಇದ್ರೆ, ಅಂದರೆ ಪರಮಾತ್ಮನ ಒಂದು ಬ್ರಹ್ಮದ ಒಂದು ಚೈತನ್ಯ ಅವನಿಗೆ ಅನುಭವ ಆಗ್ದಿರಾ ಅವನೇ ಬ್ರಹ್ಮನ ಆಗಿಲ್ಲದೆ ಇದ್ರೆ ಅವನಿನ್ನೂ ಸಾಧನೆ ಬಾಕಿ ಇರುತ್ತೆ, ಅಥವಾ ಏನೋ ಅನಾನುಕೂಲವೋ ಅನಾರೋಗ್ಯವೋ ಅಥವಾ ಅವನ ಆಯುಸ್ ಮುಗಿದಿತ್ತೋ ಅವ್ನು ಹೊಟ್ಟೋಗ್ತಾನೆ. ಸೊ ಮುಂದಿನ ಜನ್ಮಕ್ಕೆ ಹೇಗೂ ಕರ್ಮಫಲಗಳಿರುತ್ತೆ, ಅವ್ನು ಹುಟ್ಟಲೇಬೇಕಾಗತ್ತೆ. ಅದರಿಂದ ಆ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಅವನು ಈ ಜನ್ಮದಲ್ಲಿ ಮಾಡಿದ ಸಾಧನೆಗಳು ಅಥವಾ ತಿಳ್ಕೊಂಡಿದ್ದ ಜ್ಞಾನ ಏನಾದ್ರು ಮುಂದಿನ ಜನ್ಮಕ್ಕೂ ನೆನಪಿನಲ್ಲಿ ಇರುತ್ತಾ, ಅವ್ರು ಅಲ್ಲಿಂದ ಮುಂದುವರಿಸ್ಬೋದಾ ಅಥವಾ ಮತ್ತೆ ಮುಂದಿಂದಾನೇ ಮೊದಲಿಂದ ಶುರು ಮಾಡ್ಬೇಕಾಗತ್ತಾ? ಅದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಮುಂದುವರ್ಕೊಂಡು ಹೋಗುತ್ತೆ. ಎಲ್ಲ ಪ್ರತಿ ಸತಿನೂ ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿಲ್ಲ. ಈ ಮುಂದಿನ ಜನ್ಮ ಹೇಗೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಶ್ರೀಮತಾನಂದ ಅಂತೆಲ್ಲ ಭಗವಂತನ ಹೇಳಿದ್ದಾನೆ. ಆ ರೀತಿ ಯೋಗ ಪೂರ್ತಿ ಇದಾಗಲಿಲ್ಲ ಅಂತ ಆಯಿತು. ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಇದು ವಾಸ್ತವವಾಗಿ ನಂದಲ್ಲ. ಇದು ಇವತ್ತು ಈಗ ಮಾತಾಡಿದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಈ ಸರ್ವಾತ್ಮಕದ ಮಹಾವಿಭೂತಿ ಅದನ್ನ ಅವರು ಈಗ ಯಂಗ್ಸ್ಟರ್ಸ್ ಕಾಲೇಜ್ನವ್ರಿಗೆ ಇದು ಫಲಕದ ಬಗ್ಗೆ ಹೇಳಿದ್ರಲ್ಲ, ಮತ್ತೆ ಅನುಸಂಧಾನದ ಮಾರ್ಗ, ಇದರಿಂದ ಏನು ತಿಳ್ಕೊಬೋದು, ಏನು ಸಿಗುತ್ತೆ ಅನ್ನೋದಕ್ಕೆ ಈ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ನ, ಡಿಗ್ರಿನವ್ರನ್ನ, ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು ಅಥವಾ ಲಾ ಸ್ಟೂಡೆಂಟ್ಸ್, ಅದು ಮೊದಲೇ ಹೇಳಿದ್ದೀನಿ ಸ್ಪಷ್ಟ. ನಿಮ್ಮ ಪ್ರಶ್ನೆ ಮಧ್ಯದಲ್ಲಿ ಅದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟವ್ರಿಗೆ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ, ಅವರು ಬೇರೆ. ಇದು ಎಲ್ಲರಿಗೂ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿಯೇ ಗುರುಗಳವರು ಇಲ್ಲಿ ಅಷ್ಟಕ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರು, ಸ್ತೋತ್ರ ಅನ್ನೋ ಶಬ್ದ ಕೂಡ ಪ್ರಯೋಗ ಮಾಡಲಿಲ್ಲ, ಪಾರಾಯಣ ಮಾಡೋದು ಬೇಡ ಅಂತ ಹೇಳಿದ್ರು ಅಂತ ಮೊದಲೇ ಸ್ಪಷ್ಟಪಡಿಸಿದ್ದೀನಿ. ಅದರಿಂದ ಈ ಪ್ರಶ್ನೆ ಬೇಡ. ಅಲ್ಲ, ಇದು ಆ ವಿಷಯಕ್ಕೆ ಅವ್ರಿಗೆ ನಾವು ಈ ಕ್ಷಣದಲ್ಲಿ ನಮ್ಗೆ ಅದು ಅಲ್ಲ ಉದ್ದೇಶ. ಅವ್ರನ್ನ ಇವಾಗ ಧ್ಯಾನ ಮಾಡಿ ಅಂತ ಮೊದಲನೇ ಎತ್ಕೊಡ್ತಾನೆ, ನೀವು ದಕ್ಷಿಣಾಮೂರ್ತಿ ಧ್ಯಾನ ಮಾಡಿ ಅಂತ ಎತ್ಕೋತಾನೆ ನಾವು ಹೇಳೋದು ಉದ್ದೇಶ ಅಲ್ಲ ಅಂತ ಹಾಗೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಅನುಸಂಧಾನ ಮಾಡಕ್ ಹೇಳ್ತಾ ಇಲ್ಲ ನಾನು. ಆದ್ರೆ ಅವ್ರಿಗೆ ಈ ವಿಷಯನ ಹೇಳ್ಬೇಕಾರೆ, ಸ್ತೋತ್ರ ಅಷ್ಟಕದ ಬಗ್ಗೆ ಹೇಳ್ಬೇಕಾರೆ ಅವರು ಒಂದು ಅಲ್ಲ, ಅವರಿಗೆ ಇದರೊಳಗೆ ಆಸಕ್ತಿ ಬರಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳೋದು. ಆಮೇಲೆ ಆಸಕ್ತಿ ಬಂದ್ಮೇಲೆ ಅವ್ರನ್ನ ಮುಂದೆ ಹೇಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋದು ನಾನು ಗುರುಗಳು ಅವರ ಒಂದು ಫೀಲ್ಡ್ ಸಂಬಂಧಪಟ್ಟಂಗೆ ಏನಾದ್ರು ಅವ್ರಿಗೆ ಮಾರ್ಗ ಫಲ ಕೊಡೋದು ತೋರ್ಸಕ್ಕಾಗತ್ತಾ ಅಂತ. ಅದೇ ಅವ್ರಿಗೆ ಆಸಕ್ತಿ ಬಂದು ಅವ್ರು ಕೇಳಿದಾಗ ಆಮೇಲೆ ಬಂದು ತೋರಿಸು. ಅದು ಒಂದು ಆಮೇಲೆ ನಂತರದಲ್ಲಿ ತಯಾರು ಮಾಡೋದು. ಮೊದಲೇ ನಾವು ಇದು ಅಧ್ಯಾತ್ಮದ ಇದರೊಳಗೆ ಅದ್ವೈತದ ವಿಚಾರ ಇದೆ, ಆ ಜೀವಾತ್ಮ ಮತ್ತು ಜೀವ ಬ್ರಹ್ಮರ ಏಕತ್ವ, ಅದಕ್ಕೋಸ್ಕರ ಇದು ಹೊರಟಿರೋದು ಅಂತ ಹೇಳ್ಬಿಟ್ರೆ ಇಲ್ಲ, ಅದು ಪಂಚ ಹೇಳಕ್ಕಾಗಲ್ಲ. ಅದು ಇವಾಗ ಸ್ಪಷ್ಟಪಡಿಸಿ ಆಗಿದೆ. ಅದಲ್ಲ, ಅದು ಅವ್ರು ಬರಲಿ, ಒಂದು ಸ್ವಲ್ಪ ದಿವಸ ಆಗಲಿ, ಅವ್ರಿಗೆ ಆಸಕ್ತಿ ಹುಟ್ಟಲಿ, ಅವರ ಅಭ್ಯಾಸ ಮಾಡಬೇಕು ಅಂತ ಬಂದಾಗ ಅಭ್ಯಾಸ ಮಾಡ್ತಾರೆ. ಆಯ್ತು, ಧನ್ಯವಾದ. ಅದಕ್ಕೆ ಅಂದರೆ ಬಹಳ ಮುಖ್ಯವಾದ ಉದ್ದೇಶ. ಅದನ್ನೇ ತಾನೇ ಗೋಪಾಲಕೃಷ್ಣ ಅವರು ಇವರೆಲ್ಲ ಅದು ಹೇಳ್ತಾ ಇರೋದು. ಅವರು ಮಾಡೋದು ಹೇಗೆ ಅವ್ರನ್ನ ಅಂತ ಈ ಥರ ಹೇಳಿದ್ರೆ ಭಾಳ ಕಷ್ಟ. ಇವಾಗ ಇದಾದ್ರೆ ಇವಾಗ ಪಾರಾಯಣಗಳದ್ದಾಯಿತು, ಅವಾಗೆಲ್ಲ ಹೇಳಿದ್ದೇನು, ಸ್ತೋತ್ರ ಪಾರಾಯಣ ಮಾಡಿದರೆ ಅಮ್ಮನವರ ಅನುಗ್ರಹ ಹೇಗಾಗುತ್ತೆ, ಅಮ್ಮನವರ ಅನುಗ್ರಹದದ್ದು ಇದು ಸೌಂದರ್ಯಲಹರಿ ಇದರಲ್ಲಾಗಲಿ ಇದರೊಳಗಾಗಲಿ ಅಲ್ಲಿ ಫಲದ ಅಂಶವನ್ನೇ ಇಟ್ಕೊಂಡು ತಾನೇ ಮಾಡಿದ್ದು. ಯಾಕೆ ಅಲ್ಲ, ಅದೇ ಅಂದರೆ ಯಾವುದನ್ನು ಹೇಳ್ಕೊಡ್ತಾ ಇರೋದು, ಯಾರಿಗೆ ಹೇಳ್ಕೊಡ್ತಾ ಇರೋದು ಅನ್ನೋದನ್ನು ಗುರುಗಳವರು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. ಅದನ್ನು ನಾವು ತಪ್ಪೋ ಹಾಗಿಲ್ಲ.